ಇಂದಿನ ಕಾರ್ಯಕ್ರಮದ ಎರಡನೆಯ ಉಪನ್ಯಾಸ ಗುಪ್ತ ಸಿದ್ಧಾಂತದ ಮೊದಲನೆಯ ಮತ್ತು ಎರಡನೆಯ ಪ್ರತಿಪಾದನೆಗಳು. ಈ ಒಂದು ವಿಷಯವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ಪರಿಗಣಿಸಿ ನಿಮಗೆ ನೀಡುವಂತಹ ಒಂದು ಯೋಚನೆಯನ್ನು ನಾನೇನು ಮಾಡಿರಲಿಲ್ಲ. ಸೊಣ್ಣಪ್ಪ ರೆಡ್ಡಿಯವರು ನನ್ನನ್ನು ಕೇಳಿಕೊಂಡಾಗ ಆಫ್ ಹ್ಯಾಂಡ್ ಈ ಒಂದು ಟಾಪಿಕ್ ಹೊರಗೆ ಬಂದ್ಬಿಡ್ತು. ನಿಜ ಹೇಳಬೇಕಂದ್ರೆ ಈ ಒಂದು ಟಾಪಿಕ್ ಅಥವಾ ಈ ಒಂದು ವಿಚಾರ ಬಹಳ ಗಹನವಾದ ವಿಷಯ ಮತ್ತು ವಿಚಾರ. ಇದನ್ನು ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಅಧ್ಯಯನದ ತರಗತಿಗಳಿಗೆ ತಗೊಳ್ತೀವಿ. ಅಧ್ಯಯನದ ತರಗತಿಗಳು ಅಂದರೆ ಒಂದು 8-10 ಜನ ಟೇಬಲ್ ಸುತ್ತಲೂ ಕುಳಿತುಕೊಂಡು ಚರ್ಚೆ ಮಾಡಲಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ ಅನುಕೂಲಕರವಾದಂತಹ ಒಂದು ವಿಚಾರ. ಇದನ್ನು ಸಾಕಷ್ಟು ಮೊದಲೇ ಓದಿ ಬಂದಿದ್ದು ಕುಳಿತುಕೊಂಡು ಒಂದು ಸಹಮತದಿಂದ ಚರ್ಚೆ ನಡೆದಾಗ ಇದರಲ್ಲಿರುವಂಥ ಗಹನವಾದ ವಿಚಾರಗಳು ನಮ್ಮ ಆಳವಾದಂತಹ ಮನಸ್ಸನ್ನು ತಲುಪಬಲ್ಲವು. ಆದರೆ ಉಪನ್ಯಾಸಗಳಲ್ಲಿ ಇದನ್ನು ನೀಡಬೇಕು ಅಂದರೆ ನೀವು ನಿಮ್ಮ ಪ್ರಜ್ಞೆಯನ್ನು ಏನು ಮಾಡ್ಕೋಬೇಕೀಗ ಮೇಲೇರಿಸ್ಕೋಬೇಕು. ಕಂಪ್ಲೀಟ್ಲಿ ಅಟೆಂಟಿವ್ ಆಗಬೇಕು. ಕಂಪ್ಲೀಟ್ಲಿ ಅಟೆಂಟಿವ್, ಟೋಟಲ್ ಅಟೆನ್ಷನ್. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶ್ರದ್ಧೆ ಬಹಳ ಮುಖ್ಯ. ಆ ಶ್ರದ್ಧೆಯಲ್ಲಿ ಕೊರತೆಯುಂಟಾದರೆ ಈ ಗಂಭೀರವಾದ, ಗಹನವಾದ, ಬಹುಮುಖ್ಯವಾದ ವಿಚಾರ ನಮಗೆ ಅರ್ಥನೇ ಆಗೋದಿಲ್ಲ. ಇಷ್ಟು ಹೇಳ್ತಾ ಈ ಗುಪ್ತ ಸಿದ್ಧಾಂತ ಅನ್ನೋಂಥ ಗ್ರಂಥವನ್ನು ಮ್ಯಾಡಮ್ ಬ್ಲಾವೆಟ್ಸ್ಕಿಯವರು ಬರೆದರು. ಇದನ್ನು ಆಕೆ ಬರೆದಂತಹ ಮ್ಯಾಗ್ನಮ್ ಆಪಸ್ ಅಂತ ಕರೀತಾರೆ. ಮ್ಯಾಗ್ನಮ್ ಆಪಸ್ ಅಂದರೆ ಏನು? ಆಕೆಯ ಒಂದು ಮೇರು ಕೃತಿ. ಇದು ಆಕೆ ಬರೆದ ಎಲ್ಲ ಗ್ರಂಥಗಳಲ್ಲೂ ಅತ್ಯಂತ ಪ್ರಮುಖವಾದಂತಹ ಗ್ರಂಥ. ಆಳವಾದಂತಹ ಆಧ್ಯಾತ್ಮಿಕ ವಿಚಾರಗಳನ್ನು, ತತ್ವಶಾಸ್ತ್ರವನ್ನು, ವಿಜ್ಞಾನವನ್ನು ಸಂಯೋಜಿಸಿ ಬರೆದಿದ್ದಾರೆ. ಥಿಯೋಸಾಫಿಕಲ್ ಸೊಸೈಟಿಯ ಎರಡನೆಯ ಉದ್ದೇಶ ಏನು ಅಂತ ಗೊತ್ತಾ ನಿಮಗೆ? ಎರಡನೆಯ ಉದ್ದೇಶ ಏನು ಗೊತ್ತಾ? ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನದ ತುಲನಾತ್ಮಕ ಅಧ್ಯಯನ. ಎ ಕಂಪ್ಯಾರೇಟಿವ್ ಸ್ಟಡಿ ಆಫ್ ರಿಲಿಜನ್, ಫಿಲಾಸಫಿ ಆ್ಯಂಡ್ ಸೈನ್ಸ್. ಈಗ ನಮ್ಮ ಪ್ರಪಂಚದಲ್ಲಿ ಬಹಳಷ್ಟು ಭಿನ್ನ ಮತಗಳು, ಭೇದಗಳು ಬುದ್ಧಿವಂತರಲ್ಲಿ, ಸಾಕಷ್ಟು ವಿದ್ಯಾವಂತರಲ್ಲಿ ಯಾಕೆ ಕಂಡುಬರುತ್ತೆ ಅಂದರೆ, ಈ ಬುದ್ಧಿವಂತರು ಅಥವಾ ವಿದ್ಯಾವಂತರು ವಿಜ್ಞಾನವನ್ನು ಚೆನ್ನಾಗಿ ಅಧ್ಯಯನ ಮಾಡಿಬಿಟ್ಟಿರ್ತಾರೆ. ಅವ್ರ ಮನಸ್ಸು ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಾ ಇರುತ್ತೆ ಸದಾ. ಇನ್ನು ಕೆಲವರು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಾರೆ, ಅವರ ಮನಸ್ಸು ತಾತ್ವಿಕವಾಗಿ ಆಲೋಚನೆ ಮಾಡ್ತಾ ಇರುತ್ತೆ. ಮತ್ತು ಕೆಲವರು ಧರ್ಮದ ಅಧ್ಯಯನವನ್ನು ಮಾಡಿಬಿಟ್ಟಿರ್ತಾರೆ, ಹಲವಾರು ಧರ್ಮ ಗ್ರಂಥಗಳನ್ನು ಓದ್ಬಿಟ್ಟಿರ್ತಾರೆ. ಆ ಧರ್ಮ ಗ್ರಂಥಗಳಲ್ಲಿ ಕೊಟ್ಟಿರೋ ವಿಚಾರಗಳನ್ನು ಸಾಕಷ್ಟು ಆಳವಾಗಿ ತಿಳ್ಕೊಂಡಿರ್ತಾರೆ. ಈ ಧರ್ಮವನ್ನೇ ತಿಳ್ಕೊಂಡಿರೋ ವ್ಯಕ್ತಿಗೆ ತಾತ್ವಿಕವಾಗಿ ತತ್ವಶಾಸ್ತ್ರದ ವಿಚಾರಗಳು ತಿಳಿದಿರಲಿಕ್ಕಿಲ್ಲ. ತತ್ವಶಾಸ್ತ್ರದ ವಿಚಾರಗಳನ್ನು ಗಂಭೀರವಾಗಿ ತಿಳ್ಕೊಂಡಿರೋ ವ್ಯಕ್ತಿಗೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಲಿಕ್ಕೆ ಬರೋದಿಲ್ಲ. ವಿಜ್ಞಾನಿ, ಅವನು ಪರಮ ವಿಜ್ಞಾನಿ, ಆದರೆ ಅವನಿಗೆ ಧರ್ಮದ ಬಗ್ಗೆ ಏನು ಗೊತ್ತೇ ಇರಲ್ಲ. ಈಗ ಹೀಗಾದಾಗ ಏನಾಗತ್ತೆ, ಎತ್ತು ಏರಿಗೆಳೆದ್ರೆ ಕೋಣ ಕೇರಿಗೆಳಿತು ಅನ್ನೋ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಲ್ಲಿ ಒಂದು
ಸಮಂಜಸವಾದಂತಹ ವಿಚಾರಧಾರೆ ಹೊರಗೆ ಬರೋದಿಲ್ಲ. ಭಿನ್ನಾಭಿಪ್ರಾಯಗಳು, ಭೇದಗಳು ವಿಪರೀತ ಹೆಚ್ಚಾಗಿಬಿಡುತ್ತೆ. ಇದರಿಂದ ಹಲವಾರು ಬಾರಿ ಇತಿಹಾಸವನ್ನು ಕೆದಕಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಕಲಹಗಳು, ಘರ್ಷಣೆಗಳು, ಯುದ್ಧಗಳು ಸಹ ನಡೆದು ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯ ಏನು ಹೇಳುತ್ತೆ ಗೊತ್ತಾ, ಒಬ್ಬ ವ್ಯಕ್ತಿ ಈ ತುಲನಾತ್ಮಕ ಅಧ್ಯಯನವನ್ನು ಮಾಡಬೇಕು. ಯಾವ್ಯಾವುದನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಬೇಕು? ಧರ್ಮವನ್ನು, ತತ್ವಶಾಸ್ತ್ರವನ್ನು ಮತ್ತು ವಿಜ್ಞಾನವನ್ನು. ಈ ಮೂರನ್ನು, ಕಂಪ್ಯಾರಿಟಿವ್ ರಿಲಿಜನ್, ಫಿಲಾಸಫಿ ಆ್ಯಂಡ್ ಸೈನ್ಸ್, ಅದೇ ನಮ್ಮ ಸೊಸೈಟಿಯ ಎರಡನೆಯ ಒಂದು ಮಹಾ ಉದ್ದೇಶ. ಇಂತಹ ಮೂರು ಜ್ಞಾನ ಭಂಡಾರಗಳನ್ನು ಒಳಗೊಂಡಂತಹ ಗ್ರಂಥವೇ ಗುಪ್ತ ಸಿದ್ಧಾಂತ. ಈ ಪುಸ್ತಕವನ್ನು ಬರೆದಂತಹ ಮೇಡಮ್ ಬ್ಲೆವೆಟ್ಸ್ಕಿಯವರಿಗೆ ಆ ಮೂರೂ ಜ್ಞಾನ ಭಂಡಾರಗಳ ತುಲನಾತ್ಮಕ ಅಧ್ಯಯನದಲ್ಲಿ ಪರಿಣಿತಿ ಇತ್ತು. ಆಕೆಗೆ ಹಿಂದೂ ಧರ್ಮವೂ ಗೊತ್ತಿತ್ತು, ಕ್ರೈಸ್ತ ಧರ್ಮವೂ ಗೊತ್ತಿತ್ತು, ಬೌದ್ಧ ಧರ್ಮವನ್ನು ತಿಳ್ಕೊಂಡಿದ್ರು, ಯಹೂದ್ಯ ಧರ್ಮ ಕಬಾಲಾಗಳನ್ನು ತಿಳ್ಕೊಂಡಿದ್ರು. ಅವರು ಈಜಿಪ್ಟ್ನಲ್ಲಿದ್ದರು ಹಲವಾರು ವರ್ಷಗಳ ಕಾಲ. ಈಜಿಪ್ಟ್ನಲ್ಲಿ ಗುರುಗಳ ಬಳಿ ಕಬಾಲ ಕಲ್ತ್ಕೊಂಡಿದ್ರು. ಅವರು ಹುಟ್ಟುತ್ತಾ ಕ್ರಿಸ್ತಿಯನ್ನಾಗಿದ್ದರು. ಕ್ರೈಸ್ತ ಮತ ಅವರಿಗೆ ಪರಿಚಯವಿತ್ತು. ಬೌದ್ಧ ಮತವನ್ನು ಅಧ್ಯಯನ ಮಾಡಿ ಮುಂದೆ ಬೌದ್ಧ ಧರ್ಮವನ್ನು ಅವರು ಸ್ವೀಕರಿಸಿದರು. ಭಾರತಕ್ಕೆ ಬಂದು ಮೌರ್ಯ ಮಹರ್ಷಿಗಳ ಶಿಷ್ಯೆಯಾಗಿ ಹಿಂದೂ ಧರ್ಮವನ್ನು ಕಲಿತಿದ್ದರು. ಅವರು ಎಷ್ಟು ಧರ್ಮಗಳು ಗೊತ್ತಿತ್ತು. ವಿಜ್ಞಾನವನ್ನು ಅಧ್ಯಯನ ಮಾಡಿದ್ರು. ಅವರಿಗೆ ತತ್ವಶಾಸ್ತ್ರ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಈ ಮೂರನ್ನು ಸಮನ್ವಯ ಮಾಡಿ ಬರೆದಂತಹ ಒಂದು ಬಹಳ ಸುಂದರವಾದ ಗ್ರಂಥವೇ ಗುಪ್ತ ಸಿದ್ಧಾಂತ. ಒಂದು ಕಡೆ ನಮ್ಮ ಹಿಂದಿನ ಪ್ರೆಸಿಡೆಂಟರಾದಂತಹ ಅರುಣ್ ಡೇಲರು ಹೇಳ್ತಾರೆ, ಗುಪ್ತ ಸಿದ್ಧಾಂತ ಅನ್ನೋದು ಒಂದು ಗಣಿಯಂತೆ, ಮೈನ್. ಎಂಥ ಗಣಿ ಗೊತ್ತಾ? KGF ಅಲ್ಲಿರೋ ಗೋಲ್ಡ್ ಫೀಲ್ಡ್ ಅಲ್ಲ, ಅಲ್ಲಿ ಬರೀ ಗೋಲ್ಡೇ ಸಿಕ್ಕೋದು. ಓಕೆ, ಇಲ್ಲ ಚಿತ್ರದುರ್ಗದ ಬಳಿ ಇರೋಂಥ ಇಂಗಳದಾಳ ಮೈನ್ ಅಲ್ಲ, ಅಲ್ಲಿ ಬರೀ ತಾಮ್ರ ಸಿಕ್ಕುತ್ತೆ. ಆ ಥರ ಗಣಿ ಅಲ್ಲ ಇದು. ಈ ಗಣಿ ಎಂಥದ್ದು ಅಂತಂದರೆ ಅಪೂರ್ವವಾದ ರತ್ನಗಳನ್ನು ಹೊಂದಿರೋಂಥ ಗಣಿಯಂತೆ ಗುಪ್ತ ಸಿದ್ಧಾಂತ. ಆ ಗುಪ್ತ ಸಿದ್ಧಾಂತವನ್ನು ಅಧ್ಯಯನ ಮಾಡಿದಾಗ ಆ ವ್ಯಕ್ತಿಯ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ರತ್ನಗಳು ಆತನಿಗೆ ಸಿಕ್ಕತ್ತಂತೆ. ಕೆಲವರಿಗೆ ವಜ್ರಗಳು ಸಿಕ್ಬೋದು, ಕೆಲವರಿಗೆ ಬಂಗಾರ ಸಿಕ್ಬೋದು, ಕೆಲವರಿಗೆ ಬೆಳ್ಳಿ ಸಿಕ್ಬೋದು, ಕೆಲವರಿಗೆ ಪ್ಲಾಟಿನಮ್ ಸಿಕ್ಬೋದು, ಕೆಲವರಿಗೆ ಹವಳ ಸಿಕ್ಬೋದು, ಕೆಲವರಿಗೆ ವೈಡೂರ್ಯ ಸಿಕ್ಕಬಹುದು, ಕೆಲವರಿಗೆ ಪಚ್ಚೆ ಸಿಕ್ಕಬಹುದು. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಳೆದ ಆತ್ಮವಾಗಿದ್ದರೆ ಗುಪ್ತ ಸಿದ್ಧಾಂತದಿಂದ ವಜ್ರಗಳನ್ನೇ ತೆಗಿತೀರಿ ನೀವು. ಇನ್ನು ಬೆಳೀತಿರೋ ಆತ್ಮಗಳಾದರೆ ಹವಳಗಳನ್ನು, ಪಚ್ಚೆಗಳನ್ನು ತೆಗಿತೀರಿ. ಇಟ್ ಡಸಂಟ್ ಮ್ಯಾಟರ್. ನಿಮಗೇನು, ನಿಮ್ಮ ಕೃಷಿಗೆ, ನಿಮ್ಮ ಸಾಮರ್ಥ್ಯಕ್ಕೆ ಏನು ಬೇಕೋ ಅದು ನಿಮಗೆ ಸಿಕ್ಕುತ್ತೆ. ಅಂಥ ಒಂದು ಶಕ್ತಿ ಈ ಗುಪ್ತ ಸಿದ್ಧಾಂತ ಅನ್ನೋಂಥ ಗ್ರಂಥಕ್ಕಿದೆ. ಈ ಗ್ರಂಥವನ್ನು ಬರೆಯಲಿಕ್ಕೆ 1885ರಲ್ಲಿ ಗುರುಗಳು ಪ್ರೇರೇಪಣೆಯನ್ನು ನೀಡ್ತಾರೆ ಮೇಡಮ್ ಬ್ಲೆವೆಟ್ಸ್ಕಿ ಅವರಿಗೆ. ಬ್ಲೆವೆಟ್ಸ್ಕಿಯವರು ಅಂಥ ಇಂಥ ಸಾಮಾನ್ಯ ವ್ಯಕ್ತಿಯಲ್ಲ. ಶಿ ವಾಸ್ ಎ ಗ್ರೇಟ್ ಸಾಧಕ, ಬಹಳ ಉನ್ನತ ಮಟ್ಟದ ಸಾಧಕಿ ಆಕೆ. 1875 ಸೊಸೈಟಿ ಪ್ರಾರಂಭವಾಗಿದ್ದು. ಸೊಸೈಟಿ ಪ್ರಾರಂಭವಾದ 875ಕ್ಕಿಂತ ಹಿಂದೆ, ಹೆಚ್ಚು ಕಡಿಮೆ 8-10 ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ದರು. ಇಮ್ಯಾಜಿನ್, 1860ರ ದಶಕದಲ್ಲಿ ರಷ್ಯಾ ದೇಶದ ರಾಜಮನೆತನದಲ್ಲಿ ಹುಟ್ಟಿ ಬೆಳೆದಂಥ ಮೇಡಮ್ ಬ್ಲೆವೆಟ್ಸ್ಕಿ ಭಾರತಕ್ಕೆ ಹಡಗಿನಲ್ಲಿ ಬಂದಿಳಿದು ಭಾರತದ ಒಡಲನ್ನು ಪ್ರವೇಶ ಮಾಡಿ ಹಿಮಾಲಯ ಪರ್ವತದ ತಪ್ಪಲುಗಳಿಗೆ ಹೋಗಿ ಟಿಬೆಟ್ ದೇಶಕ್ಕೆ ರಹದಾರಿಯನ್ನು ಪಡೆದು ಅಂದಿನ ಟಿಬೆಟ್, ಅಂದಿನ ಹಿಮಾಲಯ, ಒಂದು ಬಸ್ ಇಲ್ಲ, ಒಂದು ವ್ಯಾನ್ ಇಲ್ಲ, ಒಂದು ಟ್ರೈನ್ ಇಲ್ಲ, ಒಂದು ಯಾವುದೇ ವ್ಯವಸ್ಥೆಗಳಿಲ್ಲ. ಏಕಾಂಗಿ ಹೆಣ್ಣು
ಏಕಾಂಗಿ ಹೆಣ್ಣು. ಯಾವುದೋ ದೇಶದಲ್ಲಿ ಹುಟ್ಟಿ ಬೆಳೆದು ಅಲ್ಲಿಂದ ಇಲ್ಲಿಗೆ ಬಂದು ಟಿಬೆಟ್ನ ದುರ್ಗಮ ಕಣಿವೆಗಳನ್ನು ಪ್ರವೇಶ ಮಾಡ್ತಾರೆ ಆಕೆ ಒಳಗಡೆ ಹೋಗಿದ್ದನ್ನು ನೋಡಿದಂತಹ ಹಲವು ವ್ಯಕ್ತಿಗಳು ಹೇಳ್ತಾರೆ ಆಕೆ ಒಳಗೆ ಹೋದರು ಅಂತ. ಅದಕ್ಕೆ ಸಾಕ್ಷಿ ಇದೆ. ಹಾಗೆ ಒಳಗೆ ಹೋದಂತಹ ವ್ಯಕ್ತಿ ತನ್ನ ಗುರುಗಳ ಆಶ್ರಮವನ್ನು ಹುಡುಕ್ತಾ ಹೋಗ್ತಾರೆ. ಟಿಬೆಟ್ನ ಆಂತರ್ಯದಲ್ಲಿ ಶಿಗಾಟ್ಸೆ ಕಣಿವೆಗಳು ಅಂತ ಇವೆ. ಶಿಗಾಟ್ಸೆ ಕಣಿವೆಗಳು ಅದು ದುರ್ಗಮವಾದ ಪ್ರದೇಶ. ಎತ್ತರದ ಮಂಜು ಮುಸುಕಿದ ಮಂಜು ಗಡ್ಡೆಗಳಿಂದ ತುಂಬಿದಂಥ ಪರ್ವತಗಳ ಸಾಲು. ಏಕಾಂಗಿ ಹೆಣ್ಣು ಒಳಗೆ ಪ್ರವೇಶಿಸಿ ಆ ಮೌರ್ಯ ಋಷಿಗಳ ಆಶ್ರಮವನ್ನು ಹುಡುಕುತ್ತಾ ಹೋಗಿ ಆ ಋಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿ ಮೌರ್ಯರಿಗೆ ನಮಸ್ಕರಿಸಿ ಆಕೆ 2 ವರ್ಷ ಕಾಲ ಅಲ್ಲೇ ಉಳಿತಾರೆ ಆಶ್ರಮದಲ್ಲಿ. ಆ ಆಶ್ರಮದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಉಳಿದಂತಹ ಆಕೆಗೆ ಅಲ್ಲಿರುವಂತಹ ಪುಸ್ತಕ ಭಂಡಾರವು ಆಕೆಗೆ ಸಿಕ್ಕತ್ತೆ. ಅಲ್ಲಿ ನೆಲಮಾಳಿಗೆಯಲ್ಲಿ ಒಂದು ದೊಡ್ಡ ಪುಸ್ತಕ ಭಂಡಾರವಿದೆಯಂತೆ. ಈ ಜಗತ್ತಿನ ಇತಿಹಾಸವನ್ನೆಲ್ಲ ಬರೆದಿಟ್ಟಿರುವಂತಹ ಒಂದು ಪುಸ್ತಕ ಭಂಡಾರ. ಅದು ನಮ್ಮ ಶ್ವೇತರ್ಷಿ ಸಂಘದ ಮಹರ್ಷಿಗಳ ಒಂದು ನಿಯಂತ್ರಣದಲ್ಲಿದೆ. ಯಾರೂ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಮೌರ್ಯ ಋಷಿಗಳು ಆಕೆಗೆ ಒಳ ಬರಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಅವರ ಶಿಷ್ಯೆಯಾದ ಆಕೆಯನ್ನು ಸ್ವೀಕರಿಸಿದರು. 2 ವರ್ಷಗಳ ಕಾಲ ಅವರ ಸಾನ್ನಿಧ್ಯ ಸಂಪರ್ಕದಲ್ಲಿ ಉಳಿದುಕೊಂಡಂತಹ ಬ್ಲಾವೆಟ್ಸ್ಕಿ ಎಂಬನವರು ಅಲ್ಲಿದ್ದಂತಹ ದೊಡ್ಡ ಪುಸ್ತಕ ಸಂಗ್ರಹಾಲಯಕ್ಕೆ ಒಂದು ಪ್ರವೇಶವನ್ನು ಪಡೆದರು. ಅಲ್ಲಿ ಕುಯೂಟಿ ಪುಸ್ತಕಗಳು, ಕುಯೂಟಿ ಗ್ರಂಥಗಳು ಅಂತ ಇವೆ. ಈ ಗ್ರಂಥಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಕುಯೂಟಿ ಗ್ರಂಥಗಳು, ಆ ಗ್ರಂಥಗಳನ್ನು ಆಕೆ ಅಧ್ಯಯನ ಮಾಡ್ತಾರೆ. ಅಂತಹ ಕುಯೂಟಿ ಗ್ರಂಥದ ಒಂದು ಟ್ರಾನ್ಸ್ಲೇಷನ್ನು ದ ಬುಕ್ ಆಫ್ ಝ್ಯಾನ್ ಅಂತ. ಬುಕ್ ಆಫ್ ಝ್ಯಾನ್, ಧ್ಯಾನ ಗ್ರಂಥ ಕವನಗಳು ಅಂತ ನಮ್ಮ ಸೊಸೈಟಿಯಲ್ಲಿ ಪಬ್ಲಿಷ್ ಆಗಿರೋ ಒಂದು ಗ್ರಂಥ ಇದೆ. ದ ಬುಕ್ ಆಫ್ ಝ್ಯಾನ್, DZYAN, ಝ್ಯಾನ್ ಅಂತಾರೆ. ಟಿಬೆಟಿ ಭಾಷೆಯಲ್ಲಿ ಝ್ಯಾನ್ ಅಂದರೆ ಧ್ಯಾನ ಅಂತ. ದ ಬುಕ್ ಆಫ್ ಝ್ಯಾನ್ ಅಂತಂದರೆ ಧ್ಯಾನಕ್ಕೆ ಸಂಬಂಧಪಟ್ಟ ಗ್ರಂಥ. ಈ ಧ್ಯಾನಕ್ಕೆ ಸಂಬಂಧಪಟ್ಟಂತಹ ಬುಕ್ ಆಫ್ ಝ್ಯಾನ್ ಅನ್ನೋದು ಕುಯೂಟಿ ಗ್ರಂಥದ ಒಂದು ಟ್ರಾನ್ಸ್ಲೇಷನ್. ಅದು ಮೇಡಮ್ ಬ್ಲಾವೆಟ್ಸ್ಕಿ ಅವರಿಗೆ ಸಿಕ್ಕತ್ತೆ. ಕುಯೂಟಿ ಗ್ರಂಥಗಳು ಬಹಳ ಪೂರ್ವದ ಗ್ರಂಥಗಳು. ಎಷ್ಟು ಪೂರ್ವದ ಗ್ರಂಥಗಳು ಅವು ಅಂತಂದರೆ ಅವುಗಳನ್ನು ಬರೆದಿರುವಂಥದ್ದು ಸೆನ್ಜಾರ್ ಅನ್ನೋ ಭಾಷೆಯಲ್ಲಿ. ಸೆನ್ಜಾರ್ ಆ ಭಾಷೆ ಈಗ ಇಲ್ಲವೇ ಇಲ್ಲ. ಆ ಭಾಷೆಯನ್ನು ಮಾತಾಡೋರೇ ಯಾರೂ ಇಲ್ಲ. ಆ ಸೆನ್ಜಾರ್ ಅನ್ನೋ ಭಾಷೆ ಸಂಸ್ಕೃತಕ್ಕಿಂತ ಬಹಳ ಪುರಾತನವಾದ ಭಾಷೆ. ಅಂಥ ಭಾಷೆಯಲ್ಲಿ ಆ ಗ್ರಂಥಗಳನ್ನು ಬರೆದಿದ್ದಾರೆ ಕೆಲವು ಮಹರ್ಷಿಗಳು, ಋಷಿಗಳು, ಸಾಧಕರು, ಬೆಳೆದ ವ್ಯಕ್ತಿಗಳು. ಅಂಥ ಗ್ರಂಥದ ಒಂದು ಟ್ರಾನ್ಸ್ಲೇಷನ್ ಗ್ರಂಥವೇ ದ ಬುಕ್ ಆಫ್ ಝ್ಯಾನ್ ಅನ್ನೋದು. ಆ ಗ್ರಂಥ ಆಕೆಗೆ ಸಿಕ್ಕತ್ತೆ. ಆಕೆ ಅದರ ಅಧ್ಯಯನವನ್ನು ಮಾಡ್ತಾರೆ. ಬಹಳ ಕ್ಲಿಷ್ಟವಾದಂಥ ಗ್ರಂಥ, ಬಹಳ ಗಂಭೀರವಾದಂತಹ ವಿಷಯಗಳು, ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ನಮ್ಮ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅದರ ಅಧ್ಯಯನ ಮಾಡ್ತಾರೆ. ಜೊತೆಗೆ ಗುರುಗಳ ಸಂಪರ್ಕ ಸಾನ್ನಿಧ್ಯ ಸಂವಹನದಲ್ಲಿರ್ತಾರೆ. 2 ವರ್ಷದ ನಂತರ ಹಿಂತಿರುಗಿ ಬಂದುಬಿಡ್ತಾರೆ. ಹಿಂತಿರುಗಿ ಬಂದು ಆಕೆ ಹೊರಟೋಗ್ತಾರೆ, ತಮ್ಮ ದೇಶಕ್ಕೆ ಹೋಗ್ತಾರೆ. ಅದಾದ ನಂತರ 10 ವರ್ಷಗಳಿಗೆ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭವಾದದ್ದು. ಆದರೆ ಆಕೆಗೆ ಆ ಅಧ್ಯಯನ ಮಾಡಿದ್ದ ನೆನಪು ಇರುತ್ತೆಮ್ಮ ಚೆನ್ನಾಗಿ. ಆಕೆಯ ಮನಸ್ಸಿನಲ್ಲಿ ಆಕೆ ಓದಿದ್ದೆಲ್ಲ ಜ್ಞಾಪಕದಲ್ಲಿರುತ್ತೆ. ಸೊಸೈಟಿ ಪ್ರಾರಂಭವಾದ ನಂತರ 10 ವರ್ಷಗಳು, 1885 ಗುರುಗಳು ಹೇಳ್ತಾರೆ ಆಕೆಗೆ ಒಂದು ಪ್ರೇರೇಪಣೆಯನ್ನು ಕೊಡ್ತಾರೆ.
ನೀನು ಗುಪ್ತ ಸಿದ್ಧಾಂತ ಗ್ರಂಥವನ್ನು ಸಮಗ್ರವಾಗಿ ಬರೆ. ಅಲ್ಲಿ ಧರ್ಮ, ತತ್ವಶಾಸ್ತ್ರ ಮತ್ತು ವಿಜ್ಞಾನ ಮೂರನ್ನು ಸಂಯೋಜಿಸಿ ಸೃಷ್ಟಿಗೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ವಿಷಯ ವಿಚಾರಗಳನ್ನು, ಮಾನವನ ಸೃಷ್ಟಿಗೆ ಸಂಬಂಧಪಟ್ಟಂತಹ ಸೃಷ್ಟಿಯ ವಿಚಾರಗಳನ್ನು ಆ ಗ್ರಂಥದಲ್ಲಿ ನೀನು ಸೆರೆ ಹಿಡಿದು ಜಗತ್ತಿಗೆ ನೀಡು ಅಂತ ಹೇಳ್ತಾರೆ. 85ರಲ್ಲಿ ಗುರುಗಳ ಪ್ರೇರೇಪಣೆಯ ಮೇಲೆ ಆಕೆ ಪ್ರಾರಂಭ ಮಾಡ್ತಾರೆ ಅದನ್ನು ಬರೀಲಿಕ್ಕೆ. 3 ವರ್ಷಗಳ ಕಾಲ 1888ರ ತನಕ ಹಲವಾರು ದೇಶಗಳನ್ನು ಸುತ್ತಾಡ್ತಾರೆ. ಆಕೆ ಅಲೆಮಾರಿ. ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಆಕೆ ಎಂದೂ ಒಂದು ಕಡೆ ನೆಲೆ ನಿಂತ ವ್ಯಕ್ತಿಯಲ್ಲ. ಎಷ್ಟು ದೇಶಗಳು, ಎಷ್ಟು ಊರುಗಳು, ಎಷ್ಟು ಜನರು, ಎಷ್ಟು ಗ್ರಂಥಗಳು, ಎಷ್ಟು ಬೋಧನೆಗಳ ಸಂಪರ್ಕ ಆಕೆಗೆ ಆದದ್ದು. ಒಂದು ಅಲೆಮಾರಿ ರೀತಿಯ ಜೀವನ. ಹಲವಾರು ದೇಶಗಳನ್ನು ಸುತ್ತಾ ಈ ಗ್ರಂಥವನ್ನು ಬರಿತಾ ಹೋಗ್ತಾರೆ. ಈ ಗ್ರಂಥ ಅಷ್ಟು ಸುಲಭವಾಗಿ ಹೊರಬಂದದ್ದಲ್ಲ. ಆಕೆ ಬಹಳಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಆಕೆಯ ಆರೋಗ್ಯವೇ ಕ್ಷೀಣಿಸುತ್ತಾ ಬಂತು. ಆಕೆ ಬದುಕ್ತಾಳೆ ಅನ್ನುವಂತಹ ಒಂದು ಗ್ಯಾರಂಟಿ ಸಹ ಇರಲಿಲ್ಲ. ಅಂತಹ ಅನಾರೋಗ್ಯದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆಕೆಯ ಆರೋಗ್ಯ ಸುಧಾರಿಸುತ್ತೆ. ಗುರುಗಳ ಅನುಗ್ರಹ, ಗುರುಗಳ ಶಕ್ತಿ ಆಕೆಯ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ. ಅಂಥ ಅನಾರೋಗ್ಯದ ಮಧ್ಯೆ ಸಹ ಆಕೆ ಗ್ರಂಥ ಬರೆಯೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಆಕೆ ಈ ಗ್ರಂಥವನ್ನು ಬರೆಯುವಾಗ ಆಕೆಗೆ ಆಧಾರ ಗ್ರಂಥ ಯಾವುದು ಅಂದರೆ ಬುಕ್ ಆಫ್ ಧ್ಯಾನ್, ಧ್ಯಾನ ಗ್ರಂಥ ಕವನಗಳು. ಅದರಲ್ಲಿ 7 ಕವನಗಳು ಬರುತ್ತೆ. ದ ಬುಕ್ ಆಫ್ ಧ್ಯಾನ್ ಅನ್ನೋದು ಸ್ಟಾನ್ಝಾಗಳನ್ನು ಹೊಂದಿದೆ. 7 ಸ್ಟ್ಯಾನ್ಝಾಗಳಿದೆ ಅದರಲ್ಲಿ. ನಂಬರ್ 1, 2, 3, 4, 5, 6, 7 ಈ 7 ಸ್ಟ್ಯಾನ್ಝಾಗಳು ವಿಶ್ವದ ಸೃಷ್ಟಿಯನ್ನು ಬಹಳ ಸುಂದರವಾಗಿ ನಮ್ಮ ಮುಂದೆ ತೆರೆದಿಡುತ್ತೆ. ಆದರೆ ಬಹಳ ಕ್ರಿಪ್ಟಿಕ್, ಅದು ಗೌಪ್ಯವಾಗಿ ಅಡಕವಾಗಿದೆ ಆ ಸ್ಟಾನ್ಝಾನಲ್ಲಿ. ಸಾಧಾರಣ ಮನುಷ್ಯರು ಆ ಸ್ಟಾನ್ಝಾಗಳನ್ನು ಓದಿದ್ರೆ ಏನೂ ಅರ್ಥ ಆಗಲ್ಲ. ಗಹನವಾದ ಅಧ್ಯಯನ ಅಭ್ಯಾಸ ಬೇಕು. ಅಂತಹ ಗ್ರಂಥವೇ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥಕ್ಕೆ ಆಧಾರ ಗ್ರಂಥ. ಇದು ಆಕೆಗೆ ಗುರುಗಳ ಆಶ್ರಮದಲ್ಲಿ ದೊರೆತು ಆಕೆ ಅಧ್ಯಯನ ಮಾಡಿ ತಿಳಿದುಕೊಂಡದ್ದು. ನಂಬರ್ 1. ಆಕೆ ಅಲ್ಲೇ ನೋಟ್ಸ್ ಎಲ್ಲ ಏನೂ ಮಾಡಿಕೊಳ್ಳಿಲ್ಲ. ಅದನ್ನು ಓದುವಾಗ ಗುರುಗಳ ಸಂಪರ್ಕದಲ್ಲಿದ್ದಾಗ ಓದಿದ್ದು ಆಕೆಯ ಮನಸ್ಸಿನಲ್ಲಿ ಏನಿತ್ತೋ ಅದು. ಇದಕ್ಕೆ 2ನೆಯ ಆಕರ. ಬರೀ ಧ್ಯಾನ ಗ್ರಂಥ ಕವನಗಳು ಒಂದೇನ ಇದಕ್ಕೆ ಆಕರ ಗ್ರಂಥ ಅಂದರೆ ಅಲ್ಲ. ಆಕೆಗೆ ಜ್ಞಾನ ಇನ್ನಿತರ ಮೂಲಗಳಿಂದ ಹರಿದು ಬಂತು. ಇನ್ನೊಂದು ಮೂಲ ಯಾವುದು, ಮತ್ತೊಂದು ಮೂಲ ಯಾವುದು ಅಂದರೆ ಶಿ ಬಿಕೇಮ್ ಎ ಟುಲ್ಕು ಫಾರ್ ಹರ್ ಮಾಸ್ಟರ್ ಮೌರ್ಯ. ಮೌರ್ಯ ಮಹರ್ಷಿಗಳಿಗೆ ಟುಲ್ಕು ಆದರು. ಟುಲ್ಕು ಅಂದರೆ ಏನು? ಟುಲ್ಕು ಅಂತಂದರೆ ಮೌರ್ಯ ಮಹರ್ಷಿಗಳ ಪ್ರಜ್ಞೆಯ ಒಂದು ಅಂಶ ಈಕೆಯಲ್ಲಿ ಬಂದು ನೆಲೆಸಿತು. And it was a direct transfer of knowledge from Maurya Maharshi to Madame Blavatsky. ಇದು ಹೇಗೆ ಅಂದರೆ ಮೀಡಿಯಮ್ ಅಲ್ಲ, ಈಕೆ ಮಾಧ್ಯಮವಲ್ಲ. ಮಾಧ್ಯಮ ಅಂದರೆ ಏನು ಗೊತ್ತಾ? ಭೂತ ಪ್ರೇತಗಳನ್ನು ಅಂಥ ವ್ಯಕ್ತಿಗಳ ಒಳಗಡೆ ಎಳೆದು ಆವಾಹನೆ ಮಾಡಿ ಅವರು ಆ ಭೂತ ಪ್ರೇತಗಳನ್ನು ಮೈ ಮೇಲೆ ಹೊತ್ಕೊಂಡು ಅವೇನು ಹೇಳಬೇಕು ಅದನ್ನು ಅವ್ರು ಹೇಳ್ತಾರೆ. ದೇ ಆರ್ ಕಾಲ್ಡ್ ಮಾಧ್ಯಮಗಳು ಅಂತೀವಿ ಕನ್ನಡದಲ್ಲಿ. ಮಾಧ್ಯಮ. ಈಕೆ ಮಾಧ್ಯಮವಾಗಿರಲಿಲ್ಲ. ಏಕೆಂದರೆ ಮಾಧ್ಯಮಗಳು ಏನಾಗುತ್ತೆ ಗೊತ್ತಾ? ಅವರ ಆಸ್ಟ್ರೋಫಿಸಿಕಲ್ ಬಾಡಿ ಅನ್ನೋದು ಹೊರಟೋಗುತ್ತೆ. ಆ ಪ್ರೇತವೋ ಭೂತವೋ ಅವರನ್ನು ಆಟ ಆಡಿಸ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಈಕೆ ಮಾಧ್ಯಮವಾಗಿರಲಿಲ್ಲ. ಈಕೆ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡ್ತಿದ್ಲು. ಪ್ರಜ್ಞೆ ತಪ್ಪಿರಲಿಲ್ಲ ಈಕೆಗೆ.
ಆ ಹಂತದಲ್ಲಿ ಗುರುಗಳ ಪ್ರಜ್ಞೆಯ ಒಂದು ಅಂಶ ಈಕೆಯಲ್ಲಿ ಬಂದು ನೆಲೆಸ್ತು. ಗುರುಗಳು ಏನು ಮಾಡಿದ್ರು, ಅಲ್ಲಿಂದ ಡೈರೆಕ್ಟಾಗಿ ಈಕೆಯ ಮನಸ್ಸಿಗೆ, ಮೆದುಳಿಗೆ ನಾಲೆಜ್ನ ಟ್ರಾನ್ಸ್ಫರ್ ಮಾಡಿದ್ರು. ದಿಸ್ ಇಸ್ ದ ಸೆಕೆಂಡ್ ಸೋರ್ಸ್. ಮೂರನೆಯ ಆಕರ ಯಾವುದು ಗೊತ್ತಾ? ಗುರುಗಳು ಈಕೆಗೆ ಕೆಲವು ಸಂದರ್ಭಗಳಲ್ಲಿ ಬರೀಲಿಕ್ಕೆ ಕ್ಲಿಷ್ಟ ಅನ್ನಿಸಿದಾಗ, ಕಷ್ಟ ಅಂತ ಅನ್ನಿಸಿದಾಗ ಗುರುಗಳು ಪ್ರೆಸಿಪಿಟೇಷನ್ ಮೂಲಕ ವಿಷಯ ವಿಚಾರಗಳನ್ನು ಕಳಿಸ್ಕೊಡ್ತಿದ್ರು. ಪ್ರೆಸಿಪಿಟೇಷನ್ ಅಂತಂದರೆ ಆಕೆಯ ಮುಂದೆ ಆ ವಿಚಾರವು ಘನೀಭೂತವಾಗಿ ಕಾಣಿಸ್ತಿತ್ತು. ಅದು ವಾಟ್ ಎವರ್ ಈಸ್ ದ ಕಂಟೆಂಟ್ ಯೂಸ್ ಟು ಗೆಟ್ ಕ್ರಿಸ್ಟಲೈಸ್ಡ್ ಅಂತಂದರೆ ಆಕೆಯ ಕಣ್ಣು ಮುಂದೆ ಕಾಣ್ತಿತ್ತದು, ಮುಂದೆ ಕಾಣ್ತಿತ್ತು. ಘನೀಭವಿಸಿದಂಥ ಪತ್ರಗಳು ಬರ್ತಿದ್ದವು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಪತ್ರಗಳಲ್ಲಿ ಆ ವಿಷಯ ವಿಚಾರಗಳು ಘನೀಭವಿಸಿ ಆಕೆಯ ಮುಂದೆ ಬರ್ತಿದ್ವು. ಆಕೆಗೆ ಅದನ್ನು ತಲುಪಿಸ್ತಿದ್ರು ಗುರುಗಳು. ಒಂದು ಕಡೆ ಅಲ್ಕಾಟ್ರು ಹೇಳ್ತಾರೆ, ಇನ್ನೊಂದು ಮೂಲ ಯಾವುದಂದರೆ, ನಾನು ನೋಡಿದ್ದೀನಿ ಆಕೆಯನ್ನು ಈ ಗ್ರಂಥ ಬರೆಯುವಾಗ ಆಕೆಯ ಆರೋಗ್ಯ ಬಹಳ ಕ್ಷೀಣಿಸಿತ್ತು, ಆಹಾರ ಸೇರ್ತಾ ಇರಲಿಲ್ಲ. ಆದರೂ ಸಹ ಮೇಜಿನ ಮುಂದೆ ಕುಳಿತುಕೊಂಡು ಏನೋ ಆಕೆ ನೋಡ್ತಾ ಇರ್ತಿದ್ಲು, ಏನೋ ಆಕೆ ಮಾತನಾಡ್ತಾ ಇರ್ತಿದ್ಲು. ಯಾರೋ ಆಕೆ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿತ್ತು. ಆಕೆ ನೋಡಿಕೊಂಡು ಮಾತಾಡಿಕೊಂಡು ಬರಿತಾ ಇರ್ತಿದ್ಲು. ಆದರೆ ಆಕೆ ಮುಂದೆ ಯಾರು ಕಣ್ಣಿಗೆ ಕಾಣಿಸೋ ಥರ ಇರ್ತಿರಲಿಲ್ಲ. ಇದು ಇನ್ನೊಂದು ಆಕರ. ಈ ರೀತಿ ಹಲವಾರು ಆಕರಗಳ ಮೂಲಕ ಜ್ಞಾನವನ್ನು ಸ್ವೀಕರಿಸಿ, ಆ ಜ್ಞಾನವನ್ನು ಸಂಯೋಜಿಸಿ ಇಷ್ಟು ಉನ್ನತವಾದ ಒಂದು ಗ್ರಂಥವನ್ನು ಆಕೆ ರಚಿಸಿದರು. ಇದು ಎಂತಹ ಗ್ರಂಥ ಅಂದರೆ, ಪಬ್ಲಿಷ್ ಆದಾಗ ದ ಥಾಟ್ ಪ್ರೋಸೆಸ್ ಆಫ್ ದ ಹೋಲ್ ಗ್ಲೋಬ್ ಚೇಂಜ್ಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ಡ್ ಅಂತ ಕೆಲವರು ಹೇಳ್ತಾರೆ. ಈಕೆಯ ಗ್ರಂಥವನ್ನು ಓದಿದಂತಹ ಮಹಾನ್ ವ್ಯಕ್ತಿಗಳ ಯೋಚನಾ ದಾಟಿಯೇ ಬದಲಾಗೋಯ್ತು. ಎಂತೆಂಥ ವ್ಯಕ್ತಿಗಳು ಈಕೆಯ ಗ್ರಂಥವನ್ನು ರೆಫರೆನ್ಸ್ ಬುಕ್ಕಾಗಿ ಇಟ್ಕೊಂಡು ಯೂಸ್ ಮಾಡ್ತಿದ್ರು ಗೊತ್ತಾ? ಆಲ್ಬರ್ಟ್ ಐನ್ಸ್ಟೈನ್ ಅನ್ನುವಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಇದ್ದ 19ನೇ ಶತಮಾನದಲ್ಲಿ. ಆಲ್ಬರ್ಟ್ ಐನ್ಸ್ಟೈನ್ ಇವನು ಅತ್ಯಂತ ಪ್ರಖರ ಭೌತಶಾಸ್ತ್ರಜ್ಞ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಭೌತಶಾಸ್ತ್ರದ ಅಧ್ಯಯನವನ್ನು ನಡೆಸಿ ಇಕ್ವೇಷನ್ಗಳನ್ನು ಕಂಡುಹಿಡಿದವನು. E is equal to mc². E is energy equivalent of a specific mass and c is the velocity of light. ಒಂದು ಪದಾರ್ಥದಲ್ಲಿ ಎಷ್ಟು ಶಕ್ತಿ ಇರುತ್ತೆ, ಇಷ್ಟು ಶಕ್ತಿ ಇದ್ದರೆ ಅದರಿಂದ ಎಷ್ಟು ಪದಾರ್ಥವನ್ನು ತೆಗಿಬಹುದು. ದೂರದ ಗ್ರಹ ನಕ್ಷತ್ರ ತಾರೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಸಾಪೇಕ್ಷ ಸಿದ್ಧಾಂತವನ್ನು ಕೊಟ್ಟವನು ಆತನೇ. ಥಿಯರಿ ಆಫ್ ರಿಲೇಟಿವಿಟಿ ಅನ್ನುವಂತಹ ಮಹಾನ್ ಥಿಯರಿಯನ್ನು ಕೊಟ್ಟ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್. ಯಾರನ್ನೇ ಕೇಳಿ ವಿಜ್ಞಾನ ಕ್ಷೇತ್ರದಲ್ಲಿ ಯಾರು ಅತ್ಯಂತ ಜೀನಿಯಸ್ ರಿಸರ್ಚರ್ ಅಂತ ಕೇಳಿದರೆ ಹೇಳೋದು ಯಾರ ಹೆಸರನ್ನು? ಆಲ್ಬರ್ಟ್ ಐನ್ಸ್ಟೈನನ ಹೆಸರನ್ನು. ಆತ ಮರಣ ಹೊಂದಿದಾಗ ಆತನ ಬ್ರೈನ್ ಹೇಗಿದೆ ಸ್ಟಡಿ ಮಾಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟರು. ಯಾಕೆಂದರೆ ಅವನು ಚಿಕ್ಕ ಹುಡುಗನಾಗಿದ್ದಾಗ, ಇನ್ನು ಬಾಲಕ, ಅವನ ಆಲೋಚನೆ ಹೇಗಿತ್ತು ಗೊತ್ತಾ? ಈ ವಿಶ್ವದ ಒಂದು ರಹಸ್ಯಗಳನ್ನು ಭೇದಿಸುವಂತಹ ಒಂದು 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 ಸಾಮರ್ಥ್ಯ, ಒಂದು ಬಯಕೆ ಆತನಲ್ಲಿತ್ತು. ಆತ ಒಂದು ಕಡೆ ಹೇಳ್ತಾನೆ, ಐ ವಾಂಟ್ ಟು ರೈಡ್ ದಿಸ್ ಲೈಟ್ ಆಫ್ ವೇವ್. ಐ ವಾಂಟ್ ಟು ರೈಡ್ ದಿಸ್ ವೇವ್ ಆಫ್ ಲೈಟ್. ಬೆಳಕಿನ ಈ ಕಿರಣವಿದೆಯಲ್ಲ, ಇದನ್ನು ಹತ್ತಿ ಕುಳಿತು ನಾನು ಸಂಚಾರ ಮಾಡಬೇಕು. ಬೆಳಕಿನ ಕಿರಣ ಯಾವ ವೇಗದಲ್ಲಿ ಚಲಿಸುತ್ತೆ ಗೊತ್ತಾ? 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. ಬೆಳಕಿನ ವೇಗ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. ಎಷ್ಟು ಮೈಲಿ?
1,86,000 ಮೈಲಿ 1 ಸೆಕೆಂಡಿಗೆ. 60 ಸೆಕೆಂಡಿಗೆ ಬೆಳಕು ಎಷ್ಟು ದೂರ ಚಲಿಸಿರುತ್ತೆ ಗೊತ್ತಾ? 60 ಸೆಕೆಂಡ್ ಅಂದರೆ 1 ನಿಮಿಷ. 60 × 3 ಲಕ್ಷ ಎಷ್ಟಾಯಿತು? 180 ಲಕ್ಷ ಕಿಲೋಮೀಟರ್ಗಳ ದೂರ ಹೋಗಿರುತ್ತೆ 1 ನಿಮಿಷಕ್ಕೆ. 1 ಗಂಟೆಗೆ ಎಷ್ಟು ದೂರ ಹೋಗುತ್ತೆ? ನೀವೇ ಮಲ್ಟಿಪ್ಲೈ ಮಾಡ್ಕೊಂಡು. ಅಂಥ ಬೆಳಕಿನ ಕಿರಣದ ಮೇಲೆ ಕುಳಿತು ನಾನು ಈ ಬ್ರಹ್ಮಾಂಡವನ್ನು ಸುತ್ತಿ ಬರಬೇಕು, ಹೇಗಿರುತ್ತೆ? ನಮ್ಮ ಮಕ್ಕಳು ಯೋಚನೆ ಮಾಡ್ತಾರೆ ಏನು? ನೀವೇ ಹೇಳಿ, ಈಗಿನ ಮಕ್ಕಳು ಏನು ಯೋಚನೆ ಮಾಡ್ತಾರೆ ಅಂತ. ಆಲ್ಬರ್ಟ್ ಐನ್ಸ್ಟೈನ್ ಅಂಥ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದ. ಅಂಥ ಪ್ರಖರ ವಿಜ್ಞಾನಿ ಆತ. ಅಂಥ ವಿಜ್ಞಾನಿ, ಸಚ್ ಅ ಫೇಮಸ್ ಪಾಪ್ಯುಲರ್ ಸೈಂಟಿಸ್ಟ್, ತನ್ನ ಟೇಬಲ್ ಮೇಲೆ, ಮೇಜಿನ ಮೇಲೆ ಸದಾ ಇಟ್ಕೊಳ್ತಿದ್ದಂಥ ಪುಸ್ತಕ ಯಾವುದು? ಗುಪ್ತ ಸಿದ್ಧ, ಸೀಕ್ರೆಟ್ ಡಾಕ್ಟರ್. ಹಿ ಅಡ್ಮಿಟ್ಸ್ ಇಟ್. ಆತನಿಗೆ ಯಾವುದಾದ್ರೂ ವಿಷಯ ವಿಚಾರಗಳು ಕ್ಲಿಷ್ಟ ಅನ್ನಿಸಿದಾಗ ಆ ಗ್ರಂಥವನ್ನು ತೆಗೆದು ರೆಫರೆನ್ಸ್ಗೆ ಓದ್ತಿದ್ನಂತೆ. ಅದನ್ನು ಬರೆದದ್ದು ನಮ್ಮ ಸೊಸೈಟಿಯ ಸ್ಥಾಪಕ ದ್ವಯರಲ್ಲಿ ಒಬ್ಬರಾದಂತಹ ಮೇಡಮ್ ಬ್ಲಾವೆಟ್ಸ್ಕಿಯವರು. ಅಂದರೆ ವಿಜ್ಞಾನಿ ಅಷ್ಟು ಪ್ರಾಮುಖ್ಯತೆಯನ್ನು ಅದಕ್ಕೆ ಕೊಡ್ತಾನೆ ಅಂದರೆ ಆ ಗ್ರಂಥಕ್ಕೆ, ಅದರಲ್ಲಿ ನೆಷ್ಟರ ಮಟ್ಟಿಗೆ ವಿಜ್ಞಾನವಿರ್ಬೋದು. ನೀವೇ ಗಮನಿಸಿ ನೋಡಿ. ಅಂತಹ ದೊಡ್ಡ ದೊಡ್ಡ ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು ಈ ಗ್ರಂಥವನ್ನು ರೆಫರೆನ್ಸ್ ಬುಕ್ಕಾಗಿ ಯೂಸ್ ಮಾಡ್ತಾರೆ. ಈ ಗ್ರಂಥದ ರಚನೆಯ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ವಿಚಾರಗಳಿದೆ. ಕಾರಣ ಸಮಯ ಇಲ್ಲದೆ ಇರೋದರಿಂದ ಈ ಗ್ರಂಥದಲ್ಲಿರುವಂತಹ ಪ್ರತಿಪಾದನೆಗಳನ್ನು ನಿಮ್ಮ ಮುಂದೆ ಹೇಳ್ತಾನೆ. ಈ ಗ್ರಂಥ 2 ಭಾಗವನ್ನು ಹೊಂದಿದೆ. ಒಂದು ಕಾಸ್ಮೋಜೆನೆಸಿಸ್, ಮೊದಲನೇ ಭಾಗ. 2ನೇ ಭಾಗ ಆಂಥ್ರೋಪೋಜೆನೆಸಿಸ್. ಕಾಸ್ಮೋಜೆನೆಸಿಸ್ ಅಂದರೆ ಏನು? ವಿಶ್ವಸೃಷ್ಟಿ. ಕಾಸ್ಮಾಸ್ ಅಂದರೆ ವಿಶ್ವ ಅಂತ. ಕಾಸ್ಮೋಜೆನೆಸಿಸ್ ಅಂದರೆ ವಿಶ್ವಸೃಷ್ಟಿಯ ಬಗ್ಗೆ ಬರೀತಾರೆ ಮೊದಲು. 2ನೇ ಭಾಗದಲ್ಲಿ ಆಂಥ್ರೋಪೋಜೆನೆಸಿಸ್. ಆಂಥ್ರೋಪೋ ಅಂದರೆ ಮಾನವ, ಆಂಥ್ರೋಪೋಜೆನೆಸಿಸ್ ಅಂದರೆ ಮಾನವನ ಸೃಷ್ಟಿ ಹೇಗಾಯಿತು. ಅಂದರೆ ಮೊದಲನೇ ಭಾಗ ವಿಶ್ವ ಸೃಷ್ಟಿ, 2ನೆಯ ಭಾಗ ಮಾನವ ಸೃಷ್ಟಿ. ಸರ್ ಯಾಕೆ ಬೇಕು ಸರ್ ಇದೆಲ್ಲ? ನಮಗೆ ಈ ವಿಷಯಗಳನ್ನೆಲ್ಲ ತಿಳ್ಕೊಂಡು ಏನು ಸಿಕ್ಕುತ್ತೆ? ನಮ್ಮ ಬದುಕಿಗೆ ಬೇಕಾಗಿರುವಂಥ ವಿಷಯಗಳು ನಮಗೆ ಮುಖ್ಯ ಅಲ್ವಾ ಅಂತ ನೀವು ಕೇಳಬಹುದು. ಆಗ ಒಂದು ಪ್ರಶ್ನೆ ಕೇಳಬೇಕಾಗಿ ಬರುತ್ತೆ. ನಿಮ್ಮ ತಂದೆ ತಾಯಿ ಎಲ್ಲಿಂದ ಬಂದರು ಅಂತ ತಿಳ್ಕೊಳ್ಳೋ ಆಸಕ್ತಿ, ಆಶಯ, ಬಯಕೆ ನಿಮ್ಮಲ್ಲಿಲ್ವಾ? ಇದೆ. ಅವರಿಗೆ ಅವ್ರ ತಂದೆ ತಾಯಿ ಎಲ್ಲಿಂದ ಬಂದರು, ಅವ್ರ ಇತಿಹಾಸ ಏನು ಅಂತ ತಿಳ್ಕೋಬೇಕು ಅನ್ನೋ ಆಶಯ ಇದೆಯಾ ಇಲ್ವಾ? ಇರುತ್ತೆ. ಯಾಕೆ ಬೇಕು ಈ ಇತಿಹಾಸ? ಇತಿಹಾಸದಿಂದ ನಾವು ಸಾಕಷ್ಟು ಪಾಠಗಳನ್ನು ಕಲಿಬಹುದು. ಇತಿಹಾಸವನ್ನು ಕೆದಕುತ್ತಾ ಹೋದರೆ ಒಂದು ದೊಡ್ಡ ಜ್ಞಾನ ಭಂಡಾರವೇ ನಮ್ಮ ಮುಂದೆ ಎದ್ದು ನಿಲ್ಲುತ್ತೆ. ನಾವೆಲ್ಲಿಂದ ಬಂದಿದ್ದೀವಿ, ನಮ್ಮ ಇಂದಿನ ಪರಿಸ್ಥಿತಿ ಏನು, ಮುಂದಿನ ಭವಿಷ್ಯವೇನು, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಮುಂದೆ ಒಂದು ಸಂಸರಣೆಯ ಸರಪಳಿ ನಿಲ್ಲುತ್ತೆ. ಈ ಸಂಸರಣೆಯ ಸರಪಳಿ ನಮ್ಮ ಹಲವಾರು ಅನುಮಾನಗಳಿಗೆ ಪರಿಹಾರವನ್ನು ಒದಗಿಸಿಕೊಡುತ್ತೆ. ನಾನು ಎಲ್ಲಿದ್ದೆ, ಹೇಗಿದ್ದೆ, ಹೇಗೆ ಪ್ರಯಾಣ ಮಾಡಿದೆ, ಇಂದು ಎಲ್ಲಿದ್ದೀನಿ, ಇಂದಿನ ನನ್ನ ಪರಿಸ್ಥಿತಿ ಏನು, ಮುಂದಿನ ನನ್ನ ಭವಿಷ್ಯವೇನೋ, ನನ್ನ ಗಮ್ಯವೇನೋ, ಯಾರನ್ನು ಹೋಗಿ ತಲುಪಬೇಕು ನಾನು, ಯಾರು ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ರು, ಏಕಾಗಿ ಕಳುಹಿಸಿಕೊಟ್ರು, ಇಲ್ಲಿ ನಾನು ಮಾಡಬೇಕಾದಂಥ ಕರ್ತವ್ಯವೇನೋ, ಇಲ್ಲಿಂದ ಮುಂದೆ ನನ್ನ ಭವಿಷ್ಯವೇನು ಅಂತ ತಿಳ್ಕೊಂಡಾಗ, ಸಮರ್ಪಕವಾಗಿ ಒಂದು ಮಾರ್ಗ ನಮ್ಮ ಮುಂದೆ ನಿಂತ್ಕೊಂಡಾಗ ನಮ್ಮ ಚಲನೆ ಏನಾಗತ್ತೆ? ನಮ್ಮ ಅಧ್ಯಾತ್ಮ ಚಲನೆ ಬಹಳ ಸುಲಭವಾಗತ್ತೆ. ಹಿಂದೆ ಎಲ್ಲಿದ್ದೆ ಅನ್ನೋದು ಗೊತ್ತಿಲ್ಲ,
ಇಂದಿನ ಪರಿಸ್ಥಿತಿ ಏನನ್ನೋದು ಗೊತ್ತಿಲ್ಲ. ಯಾಕೆ ಅಂದರೆ ನಾನು ಅಂತರ್ಮುಖಿಯಾಗಿ ಧ್ಯಾನಮಗ್ನನಾಗಿ ನನ್ನನ್ನು ನಾನು ಅವಲೋಕಿಸಿಕೊಳ್ಳೋದೇ ಇಲ್ಲ. ಹಾಗಾಗಿ ಇಂದಿನ ಪರಿಸ್ಥಿತಿ ಗೊತ್ತಿಲ್ಲ, ಮುಂದಿನ ಭವಿಷ್ಯವೂ ಗೊತ್ತಿಲ್ಲ. ಏನೋ 4 ದಿವಸ ಈ ಜಗತ್ತಿನಲ್ಲಿ ಕಾಲ ಕಳೆದು ಹೋಗಲಿಕ್ಕೆ ಬಂದವರಲ್ಲ ನಾವು, ಖಂಡಿತ ಅಲ್ಲ. ನಮ್ಮ ಹಿಂದೆ ದೊಡ್ಡ ಇತಿಹಾಸ ನಮ್ಮನ್ನು ಹಿಂಬಾಲಿಸ್ಕೊಂಡು ಬಂದಿದೆ. ಇಂದಿನ ಪರಿಸ್ಥಿತಿಯಲ್ಲಿ ನಾನು ಮಾಡಬೇಕಾಗಿರೋದು ಇಂತಹ ಗ್ರಂಥಗಳ ಅಧ್ಯಯನ ಮಾಡುವಂಥ ಶಕ್ತಿ ಭಗವಂತ ಕೊಟ್ಟಿಲ್ಲ ಅಂತಂದರೆ ಅಂಥ ವಿಚಾರಗಳನ್ನು ಪ್ರವಚನಗಳ ಮೂಲಕ, ಚರ್ಚೆಗಳ ಮೂಲಕ, ವಿಚಾರ ಸಂಕಿರಣಗಳ ಮೂಲಕ ತಿಳಿದವರಿಂದ ತಿಳ್ಕೋಬೇಕಲ್ವ. ಕೆಲವಂ ಬಲ್ಲವರಿಂದ ಕಲಿತು ಹೇಳ್ತಾರ ಇಲ್ವ ಸೋಮೇಶ್ವರ ಶತಕದಲ್ಲಿ, ಕೆಲವಂ ಬಲ್ಲವರಿಂದ ಕಲಿಬೇಕಾಗಿರೋದು ಬಹಳ ಮುಖ್ಯವಾದದ್ದು. ಈ ವಿಚಾರ ಗೊತ್ತಾಗಿ ನಮ್ಮ ಮುಂದೆ ಆ ಸುಂದರವಾದ ಸಂಸರಣೆಯ ವ್ಯೂಹ ಎದ್ದು ನಿಂತ್ಕೊಂಡು ಬಿಟ್ಟರೆ ನನ್ನ ಕರ್ತವ್ಯ ಏನು ಅನ್ನೋದು ನನಗೆ ಗೊತ್ತಾಗ್ಬಿಡುತ್ತೆ. ಅಪ್ಪ, ಇಂಥ ಹಾದಿಯಲ್ಲಿ ನಡ್ಕೊಂಡು ಇಷ್ಟು ಸವಾಲುಗಳನ್ನು ಎದುರಿಸಿ ನಾನು ಇಂಥ ಒಂದು ಸದ್ಯದ ಪರಿಸ್ಥಿತಿಗೆ ಬಂದಿದ್ದೀನಿ, ಇನ್ನು ಮುಂದೆ ಇಂಥ ಭವಿಷ್ಯವಿದೆ. ದಾಸರು ಏನು ಹೇಳ್ತಾರೆ? ಮನುಷ್ಯ ಜನ್ಮ ಬಹಳ ದೊಡ್ಡದು, ಹೌದಾ ಅಲ್ವಾ? ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ. ಮಾನವ ಜನ್ಮ ಹೇಗೆ ದೊಡ್ಡದು, ಅದು ಹೇಗೆ ದೊಡ್ಡದು ಅನ್ನೋದು ಅರ್ಥ ಆಗಬೇಕಂದ್ರೆ ನಮಗೆ ನಮ್ಮ ಇತಿಹಾಸ ಗೊತ್ತಾಗಬೇಕು. ಆವಾಗ ಈ ಜನ್ಮ ಎಷ್ಟು ದೊಡ್ಡದು, ನಾನು ಎಷ್ಟು ವ್ಯರ್ಥ ಮಾಡ್ಕೋತಿದ್ದೀನಿ ಈ ಜೀವನವನ್ನು, ಇದನ್ನು ನಾನು ಹೇಗೆ ಸದ್ಬಳಕೆಗೆ ತರಬೇಕು, ಹೇಗೆ ಸದುಪಯೋಗ ಮಾಡ್ಕೋಬೇಕು, ಮುಂದೆ ಎಂಥ ಭವ್ಯ ಭವಿಷ್ಯ ನನ್ನ ಮುಂದೆ ನಿಂತಿದೆ, ನಾನು ಮುಂದುವರೆದ್ರೆ ನಾನು ಎಷ್ಟು ಜನ್ಮ ರಾಶಿಗಳಿಗೆ ನಾನು ಸಹಾಯ ಮಾಡಬಹುದು. ಈಗ ಜೀವನ್ಮುಕ್ತ ಮಹರ್ಷಿಗಳು ಮಾಡ್ತಿರೋ ಕೆಲಸನೇ ಅದು. ಅವರು ತಮ್ಮ ಮುಂದಿನ ಮಾರ್ಗ ಹಿಡಿದು ಹೋಗದೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ. ನಮಗೆ ಸಾಕು, ಇನ್ನು ನಾವು ಮುಂದೆ ಹೋಗಲ್ಲ. ಯಾಕೆ ಹೋಗಲ್ಲ? ನಮ್ಮ ಸಹೋದರರು ಎಷ್ಟು ಜನ ಇನ್ನೂ ಮರ್ತ್ಯ ಲೋಕದಲ್ಲಿ ಒದ್ದಾಡ್ತಾ ಇದ್ದಾರೆ, ಅವರಿಗೆ ನಾವು ಸಹಾಯಕರಾಗಿ ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕು. ಅವರು ನಡೆಯುವ ಮಾರ್ಗಕ್ಕೆ ಬೆಳಕನ್ನು ತೋರಿಸ್ಬೇಕು. ನಾವು ಅವರೇ ನಡೀಲಿ, ನಾವು ಎತ್ಕೊಂಡು ಹೋಗಲ್ಲ. ನಡಿಬೇಕಾಗಿರೋದು ಅವ್ರ ಕರ್ತವ್ಯ. ಆದರೆ ನಡೀತಿರೋ ಮಾರ್ಗದ ಮೇಲೆ ನಾವೇನು ಮಾಡಬೇಕು? ಬೆಳಕನ್ನು ನೀಡಬೇಕು. ಆ ಕೆಲಸವನ್ನು ಮಾಡಲಿಕ್ಕೆ ನಾವು ನಮ್ಮ ಮುಂದಿನ ಅಭಿವೃದ್ಧಿಯನ್ನು ಬಯಸೋದಿಲ್ಲ ಅಂತ ಅವ್ರು ನಿಂತುಬಿಟ್ಟಿದ್ದಾರೆ ಅಲ್ಲೇ. ಅಂಥ ಜೀವನ್ಮುಕ್ತ ಮಹಾತ್ಮರ ಸಂಘವೇ ಶ್ವೇತರ್ಷಿ ಸಂಘ. ಅಂತಹ ಒಂದು ಮಾರ್ಗವನ್ನು ನಮ್ಮ ಮುಂದೆ ತೆರೆದಿಡ್ತಾ ಇದೆ ಈ ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂಥದ್ದು. ಆದ್ದರಿಂದ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಷ್ಟು ಹೇಳ್ತಾ ಇನ್ನು ಮುಂದಿನ ಭಾಗ, ಮೊದಲನೆಯ ಪ್ರತಿಪಾದನೆ. ಇದೆಲ್ಲಿ ಬರುತ್ತೆ? ಇದು ಗುಪ್ತ ಸಿದ್ಧಾಂತದ ಇಂಟ್ರಡಕ್ಷನ್ನಲ್ಲಿ ಬರುತ್ತೆ. ಅದನ್ನು ಪ್ರೋಯಮ್ ಅಂತ ಕರೀತಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಹ್ಯಾಸ್ ಪ್ರೋಯಮ್. PROEM. ಪೊಯಮ್ ಅಲ್ಲ. ಪೊಯಮ್ ಅಂದರೆ ಪದ್ಯ. ಪ್ರೋಯಮ್ ಅಂದರೆ ಪೀಠಿಕೆ. ಓಕೆ, ಇಂಟ್ರಡಕ್ಷನ್. ಈ ಇಂಟ್ರಡಕ್ಷನ್ನಲ್ಲೇ ಆಕೆ 3 ಪ್ರತಿಪಾದನೆಗಳನ್ನು ಕೊಟ್ಬಿಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ ಆ ಗ್ರಂಥದಲ್ಲಿ, ಈ 3 ಪ್ರತಿಪಾದನೆಗಳ ಅಧ್ಯಯನ ಮಾಡಿದ ನಂತರ ಮುಂದುವರೆದ್ರೆ ಸ್ಟ್ಯಾನ್ಸಾಸ್ ಆಫ್ ಧ್ಯಾನ್ ಬರುತ್ತೆ. ಧ್ಯಾನ ಗ್ರಂಥ ಕವನಗಳನ್ನು ಬರೀತಾರೆ ಅವರು. ಓಕೆ, ಇದನ್ನು ಅಧ್ಯಯನ ಮಾಡದೆ ಈ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಪ್ರಾರಂಭದಲ್ಲೇ ತಿಳಿದುಕೊಳ್ಳದೆ ಮುಂದುವರೆದ್ರೆ ಅಲ್ಲಿ ಏನೂ ಅರ್ಥನೇ ಆಗಲ್ಲ. ಹಾಗಾಗಿ ಮೊದಲು ನಾವು ಪ್ರೋಯಮ್ನಲ್ಲಿರುವಂಥ 3 ಪ್ರತಿಪಾದನೆಗಳನ್ನು ಅರ್ಥ ಮಾಡ್ಕೋಬೇಕು. ಮೊದಲನೆಯ ಪ್ರತಿಪಾದನೆ ಏನು ಹೇಳುತ್ತೆ ಅಂದರೆ, ನಾನು ಇಂಗ್ಲೀಷ್ನಲ್ಲಿ ಓದ್ತೀನಿ, ಜಸ್ಟ್ ಲಿಸನ್ ಟು ಮೀ. ನಿಮ್ಗೆ ಇಂಗ್ಲೀಷ್ ಬರದೇ ಇರಬಹುದು, ಆದರೆ ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ನಿಮ್ಮಲ್ಲಿ ಒಂದು ಅರೆಪ್ರಜ್ಞೆ ಮನಸ್ಸಿದೆಯಲ್ಲ, ಆ ಮನಸ್ಸು, ಸುಪ್ತ ಮನಸ್ಸು ಇದನ್ನು ಸ್ವೀಕರಿಸುತ್ತೆ.
ಅರ್ಥ ಆಯ್ತಾ? ಆಮೇಲೆ ನಾನು ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡು ವಿವರಣೆಯನ್ನು ನೀಡ್ತೀನಿ. ಇಟ್ಸ್ ಎ ಬ್ಯೂಟಿಫುಲ್ ಇಂಗ್ಲೀಷ್. ಆಕೆಗೆ ಇಂಗ್ಲೀಷ್ ಮಾತೃಭಾಷೆಯಲ್ಲ, ಆಕೆ ರಷ್ಯಾ ದೇಶದ ಮಹಿಳೆ, ರಷ್ಯನ್ ಭಾಷೆ ಆಕೆಯ ಮಾತೃಭಾಷೆ, ಆದರೆ ಇಂಗ್ಲೀಷ್ ಭಾಷೆಯನ್ನು ಕಲಿತಾರೆ ಇವರು. ಇದು ಸಾಧಕರ ಒಂದು ಲಕ್ಷಣ. ಬೆಸೆಂಟರಿಗೆ ಸಂಸ್ಕೃತ ಬರ್ತಿರಲಿಲ್ಲ. ಭಾರತಕ್ಕೆ ಬಂದ ಮೇಲೆ ಗಂಗಾಧರ ಶಾಸ್ತ್ರಿಗಳ ಬಳಿ ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ಭಗವದ್ಗೀತೆಯನ್ನು, ರಾಮಾಯಣವನ್ನು, ಮಹಾಭಾರತವನ್ನು ಅಧ್ಯಯನ ಮಾಡಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ರು. ದಿಸ್ ಇಸ್ ದ ಬ್ಯೂಟಿ ಆಫ್ ಸಾಧಕ್ಸ್. ಇವರು ಎಲ್ಲ ಏನು ಗೊತ್ತಾ, ಈ ಮಹಾನ್ ವ್ಯಕ್ತಿಗಳು ಒಂದು ಮಹಾ ಧ್ಯೇಯವನ್ನು ಹೊತ್ಕೊಂಡು ಬಂದಿರ್ತಾರೆ ಜಗತ್ತಿಗೆ. ಭಗವಂತ ಅಂಥ ಧ್ಯೇಯವನ್ನು ಕೊಟ್ಟು ಅವರನ್ನು ಜಗತ್ತಿಗೆ ಕಳಿಸಿರ್ತಾನೆ. ಅವರು ಆ ಧ್ಯೇಯವನ್ನು ಇಲ್ಲಿಗೆ ಬಂದ ಮೇಲೆ ಮರೆಯೋದಿಲ್ಲ. ಸ್ವಾಮಿ ವಿವೇಕಾನಂದರು ಸುಮ್ಮನೆ ಬಂದವರಲ್ಲ. ಅವರು ಬದುಕಿ ಬಾಳಿದ್ದು ಬರೀ 20-30 ವರ್ಷಗಳೇ ಆದ್ರೂ ಅವರು ಮಹಾ ಧ್ಯೇಯವನ್ನು ಹೊತ್ತು ಬಂದರು. ಯಾವ ಧ್ಯೇಯವನ್ನು ಹೊತ್ತು ಬಂದರು? ಹಿಂದೂ ಧರ್ಮವನ್ನು ಕಡಲಾಚೆಯಲ್ಲಿ ಪಸರಿಸಿ ಪ್ರಚಾರ ಮಾಡುವಂತಹ ಒಂದು ಉನ್ನತ ಧ್ಯೇಯವನ್ನು ಹೊತ್ತು ಬಂದರು. ಅಂದರೆ ದೇ ಆರ್ ದ ಪೀಪಲ್ ಹೂ ಕಮ್ ವಿತ್ ಎ ಮಿಷನ್ ಬಿಹೈಂಡ್ ದೆಮ್. ಆ ಮಿಷನ್ ಅವ್ರಿಗೆ ಗೊತ್ತಿರುತ್ತೆ. ಆ ಮಿಷನ್ ಏನು ಅನ್ನೋದು ಅವ್ರಿಗೆ ಗೊತ್ತಿದ್ದು ಕೊನೆ ಉಸಿರು ಇರೋ ತನಕ ತಮ್ಮ ಧ್ಯೇಯಕ್ಕೋಸ್ಕರ ಅವರು ಕರ್ಮಯೋಗದಲ್ಲಿ ತೊಡಗಿಕೊಳ್ತಾರೆ. ಹಾಗೆ ಈಕೆ ಸಹ ಆಂಗ್ಲ ಭಾಷೆಯನ್ನು ಕಲಿತಾರೆ, ಕಲಿತು ಬರೀತಾರೆ ಈ ಸೀಕ್ರೆಟ್ ಡಾಕ್ಟ್ರಿನನ್ನು. ಇದರಲ್ಲಿ ಮೊದಲನೆಯ ಪ್ರತಿಪಾದನೆ, ಫಸ್ಟ್ ಪ್ರಪೋಸಿಷನ್, ಇಟ್ ಸೇಸ್ ಎನ್ ಆಮ್ನಿ ಪ್ರೆಸೆಂಟ್, ಎಟರ್ನಲ್, ಬೌಂಡ್ಲೆಸ್ ಆ್ಯಂಡ್ ಇಮ್ಯೂಟಬಲ್ ಪ್ರಿನ್ಸಿಪಲ್ ಆನ್ ವಿಚ್ all speculation is impossible, since it transcends the power of human conception and could only be dwarfed by any human expression or similitude. ಇದು ಮೊದಲನೆಯ ಪ್ರಪೋಸಿಷನ್. ಎಲ್ಲಿಂದ ಪ್ರಾರಂಭ ಮಾಡ್ತಿದ್ದಾರೆ ಗೊತ್ತಾ ಅವರು? ಆದಿಯಲ್ಲಿ ಏನಿತ್ತು, ಸೃಷ್ಟಿಯ ಪ್ರಾರಂಭ. ಸೃಷ್ಟಿಯ ಪ್ರಾರಂಭ ಕೋಟಿ 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 ವರ್ಷಗಳ ಹಿಂದೆ. ಅದು ಎಂತಹ ಒಂದು ಸಂದರ್ಭ ಪರಿಸ್ಥಿತಿ ಅಂದರೆ, ಏನೂ ಇಲ್ಲದೆ ಇರೋಂಥ ಪರಿಸ್ಥಿತಿ. ಆ ಸೃಷ್ಟಿಯ ಪ್ರಾರಂಭವನ್ನು ಕುರಿತು ಮಾತನಾಡ್ತಿದ್ದಾರೆ. ದಯವಿಟ್ಟು ಈ ಕಡೆ ನೋಡಿ, ಡೋಂಟ್ ಗೆಟ್ ಡೈವರ್ಟೆಡ್. ನಾನು ಆಗಲೇ ಹೇಳಿದೆ, ಗಹನವಾದ ಈ ವಿಷಯ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಕ್ಷಣ ಸಹ ನಾವು ಕದಲಬಾರ್ದು, ತದೇಕ ಚಿತ್ತದಿಂದ ಆಲಿಸಬೇಕು. ಬಿಕಾಸ್ ವಾಟ್ ಐ ಆಮ್ ಸ್ಪೀಕಿಂಗ್ ಈಸ್ ಎ ವೆರಿ 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 ಸೀರಿಯಸ್ ನಾಲೆಡ್ಜ್. ಶಿ ಈಸ್ ಟಾಕಿಂಗ್ ಅಬೌಟ್ ಕಾಸ್ಮೋಜೆನೆಸಿಸ್, ಸೀಕ್ರೆಟ್ ಡಾಕ್ಟ್ರಿನ್ನ ಮೊದಲನೆಯ ಭಾಗ, ಆಕೆಯ ಮೊದಲನೆಯ ಪ್ರತಿಪಾದನೆ ಅಥವಾ ಪ್ರಪೋಸಿಷನ್. She wonderfully is talking about the ultimate source. ಯಾವ ಒಂದು ಮೂಲದಿಂದ ಅಖಿಲಾಂಡ ಕೋಟಿ ಜಗತ್ತು ಹುಟ್ಟಿತೋ ಅದರ ಬಗ್ಗೆ ಮಾತನಾಡ್ತಿದ್ದಾರೆ. ಸುಲಭ ಅಲ್ಲ ಅದನ್ನು ಮಾತನಾಡೋದು. ಯಾವ ಒಂದು ಮೂಲ ಆಖರ. ಈಗ ನೀವೇನು ಮಾಡ್ತೀರಿ, ನಿಮ್ಮ ತಂದೆ ಯಾರಂತಂದರೆ ತೋರಿಸ್ತೀರಿ, ನಿಮ್ಮ ತಾತ ಯಾರಂದರೆ ತೋರಿಸ್ತೀರಿ, ನಿಮ್ಮ ಮುತ್ತಾತ ಯಾರಂದರೆ ಅವ್ರ ಹೆಸರು ಹೇಳ್ತೀರಿ. ಅವ್ರನ್ನ ಕೇಳಿದರೆ ಅವ್ರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ ಹೇಳ್ತಾ ಇದ್ದರು. ಇದು ಎಲ್ಲಿವರೆಗೂ ಹೋಗುತ್ತೆ? ಮನುಷ್ಯ ಪ್ರಾರಂಭದಲ್ಲಿದ್ದ ಇರಲಿಲ್ಲ. ಮನುಷ್ಯನಿಗಿಂತ ಮೊದಲು ಏನಿದ್ವು? ಪ್ರಾಣಿಗಳಿದ್ವು. ಪ್ರಾಣಿಗಳಿಗಿಂತ ಮೊದಲು ಏನಿದ್ವು? ಸಸ್ಯಗಳಿದ್ವು. ಸಸ್ಯಗಳಿಗಿಂತ ಮೊದಲು ಏನಿದ್ವು? ಖನಿಜಗಳಿದ್ವು. ಖನಿಜಗಳಿಗಿಂತ ಮೊದಲು ಏನಿದ್ವು? ಭೂತವರ್ಗಗಳಿದ್ವು. ಭೂತವರ್ಗಗಳಿಗಿಂತ ಮೊದಲೇನಿತ್ತು? ಅವುಗಳಿಗಿಂತ ಮೊದಲೇನಿತ್ತು? ಏನಿತ್ತು? ಫಸ್ಟ್ ಆಫ್ ಆಲ್, ವಾಟ್ ಈಸ್ ದಿಸ್ ಸ್ಪೇಸ್? ಈಗ ನಾವು ಕುಳಿತಿದ್ದೀವಲ್ಲ, ಬಯಲು. ಇದು ಎಲ್ಲೆಲ್ಲೂ ಬಯಲಿದೆ. ಬಯಲಲ್ಲಿ ನೀವು ಕಟ್ಟಡಗಳನ್ನ ಕಟ್ಟಿದ್ದೀರಿ, ಬಯಲಲ್ಲಿ ನಿಮ್ಮ ಶರೀರಗಳು ಓಡಾಡ್ತಿದೆ. ವಾಟ್ ಈಸ್ ದಿಸ್ ಬಯಲು? ವಾಟ್ ಈಸ್ ದಿಸ್ ಸ್ಪೇಸ್? ಯೋಚನೆ ಮಾಡಿದ್ದೀರಾ ಯಾವಾಗಲಾದರೂ? ಈ ಸ್ಪೇಸ್ ಅಂದರೆ ಏನು? ಎಲ್ಲಿಂದ ಬಂತು ಸ್ಪೇಸು? ಹೌ ವಾಸ್ ಇಟ್ ಕ್ರಿಯೇಟೆಡ್? ನಿಜವಾಗ್ಲೂ ಸ್ಪೇಸ್ ಇದೆಯಾ? ವಾಟ್ ಈಸ್ ದಿಸ್ ಸ್ಪೇಸ್ ಫಸ್ಟ್ ಆಫ್ ಆಲ್? ಈಗ ಕಟ್ಟಡ ಇದೆ, ಯಾರು ಕಟ್ಟಿದ್ರು? ನಾನು ಕಟ್ಟಿದೆ, ಅವ್ರು ಕಟ್ಟಿದ್ರು, ಇವ್ರು ಕಟ್ಟಿದ್ರಿ. ಈ ಬಯಲು ಯಾರು ಕಟ್ಟಿದ್ರು?
ಹೇಗೆ ಕಟ್ಟಿದ್ರು? ಏನಿದು ಬಯಲು? ಇದು ಯಾವ ಘನ ಪದಾರ್ಥ ಅಲ್ಲ, ಇದು ಕೈಗೆ ಸಿಕ್ಕೋದಿಲ್ಲ, ಇದು ಕಣ್ಣಿಗೂ ಕಾಣಿಸೋದಿಲ್ಲ ಬಯಲು. ಇದು ಈ ಬಯಲು ಎಲ್ಲಿಂದ ಬಂತು? ಬಯಲು ಬಂದ ಮೇಲೆ ತಾನೇ ವಸ್ತುಗಳು ಇದರಲ್ಲಿ ಬರಬೇಕಂದ್ರೆ. ಬಯಲೇ ಇಲ್ಲದೆ ವಸ್ತುಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ವಿತೌಟ್ ಸ್ಪೇಸ್ ನೋ ಮಟೀರಿಯಲ್ ಕ್ಯಾನ್ ಕಮ್. ಈ ಬಯಲು ಎಲ್ಲಿಂದ ಬಂತು? ಯಾರು ಕಟ್ಟಿದವರು? ಬಯಲಿಗಿಂತ ಮೊದಲು ಏನಿತ್ತು? ಈಗ ನಾವೇನು ಹೇಳ್ತೀವಿ ಅಂದರೆ, ದರ್ ಈಸ್ ಎ ವಾಚ್. ಈ ವಾಚ್ನ ತಯಾರು ಮಾಡಿದವನು ಡಿಸೈನರ್ ಆಫ್ ದ ವಾಚ್ ಇರಬೇಕು ತಾನೆ. ಈಗ ನಾನಿದ್ದೀನಿ, ನನಗೊಬ್ಬ ಡಿಸೈನರ್ ಇದ್ದಾನೆ ತಾನೆ, ನಮ್ಮ ತಂದೆ, ನಮ್ಮ ತಾಯಿ, ಹೌದಾ ಅಲ್ವಾ? ಈ ಪೇಪರ್ ಇದೆ, ಯಾವುದೋ ಫ್ಯಾಕ್ಟ್ರಿನಲ್ಲಿದೋ ಯಾರೋ ತಯಾರು ಮಾಡಿರ್ಬೇಕಲ್ವೇ? ಹಾಗಾದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ, ಕೋಟ್ಯಾಂತರ ನಕ್ಷತ್ರಗಳಿವೆ ಇಲ್ಲಿ, ಕೋಟ್ಯಾಂತರ ಗ್ಯಾಲಕ್ಸಿಗಳಿವೆ ಇಲ್ಲಿ. ನಮ್ಮ ಸೂರ್ಯ ಕೆಲಸಕ್ಕೆ ಬಾರದ ಒಂದು ಮಧ್ಯಮ ಗಾತ್ರದ ನಕ್ಷತ್ರ. ಸೂರ್ಯನೇ ಕೆಲಸಕ್ಕೆ ಬಾರದ ನಕ್ಷತ್ರ. ಯಾಕೆ ಗೊತ್ತಾ? ಸೂರ್ಯ ಇರುವಂತಹ ಈ ಒಂದು ನಕ್ಷತ್ರ ಪುಂಜವನ್ನು ನಾವು ಮಿಲ್ಕಿ ವೇ ಅಂತ ಕರಿತೇವೆ, ಕ್ಷೀರಪಥ ಅಂತ. ಈ ಕ್ಷೀರಪಥ ಅನ್ನೋದು ಒಂದು ಹಳ್ಳಿ ಇದ್ದ ಹಾಗೆ. ಒಂದು ಹಳ್ಳಿನಲ್ಲಿ 1000 ಮನೆಗಳಿದೆ ಅಂತಂದರೆ ಆ ಹಳ್ಳಿ ಒಂದೇನಾ? ಆ ಹಳ್ಳಿ ಬಿಟ್ಟು ಒಂದು ಮೈಲಿ ಹೋದರೆ ಇನ್ನೊಂದು ಹಳ್ಳಿ, ಆ ಹಳ್ಳಿ ಬಿಟ್ಟು ಇನ್ನೊಂದು ದೂರ ಹೋದರೆ ಇನ್ನೊಂದು ಹಳ್ಳಿ. ಈಗ ಅದನ್ನೇ ಉದಾಹರಣೆಗೆ ತಗೊಳ್ಳೋಣ. ನಾನಿರೋ ಹಳ್ಳಿ ಯಾವುದು ಗೊತ್ತಾ? ನಕ್ಷತ್ರಗಳ ಹಳ್ಳಿ. ಅದು ಮಿಲ್ಕಿ ವೇ. ಈ ಮಿಲ್ಕಿ ವೇ ಅನ್ನೋಂತಹ ನಕ್ಷತ್ರಗಳ ಹಳ್ಳಿಯಲ್ಲಿ ಎಷ್ಟು ನಕ್ಷತ್ರಗಳಿದೆ ಗೊತ್ತಾ? 400 ಬಿಲಿಯನ್ ಸ್ಟಾರ್ಸ್. 1 ಬಿಲಿಯನ್ ಅಂದರೆ ಎಷ್ಟು ಗೊತ್ತಾ? 100 ಕೋಟಿ. 400 ಬಿಲಿಯನ್ ಅಂದರೆ ಎಷ್ಟು ಗೊತ್ತಾ? 400 × 100 ಬಿಲಿಯನ್. 400 × 100 ಬಿಲಿಯನ್ ಅಂತಂದರೆ 40,000 ಕೋಟಿ ನಕ್ಷತ್ರಗಳು ನಾನು ಬದುಕಿರುವಂತಹ ಮಿಲ್ಕಿ ವೇ ಅನ್ನೋ ಒಂದು ಹಳ್ಳಿಯಲ್ಲಿದೆ. ಇದನ್ನು ಬಿಟ್ಟು ಒಂದಷ್ಟು ದೂರ ಹೋದರೆ ಇನ್ನೊಂದು ಹಳ್ಳಿ. ಆ ಹಳ್ಳಿಲೂ ಎಷ್ಟು ಇನ್ನೂ ಜಾಸ್ತಿ ಇರ್ಬೋದು, ಗೊತ್ತಿಲ್ಲ. ಒಂದಷ್ಟು ದೂರ ಹೋದರೆ ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಲ, ಬೆಳಕಿನ ವೇಗದಲ್ಲಿ ಹೋದರೆ ನೀವು ವರ್ಷಗಳಗಟ್ಟಲೆ ತಗೋತೀರಿ ನೆಕ್ಸ್ಟ್ ಗ್ಯಾಲಕ್ಸಿ ಆ್ಯಂಡ್ರೋಮೆಡಾಗೆ ಹೋಗಲಿಕ್ಕೆ. ಆ್ಯಂಡ್ರೋಮೆಡಾ ನಮಗೆ ಪಕ್ಕದಲ್ಲಿರುವಂತಹ ಪಕ್ಕದ ಮನೆಯವನಿದ್ದಂಗೆ. ಆ್ಯಂಡ್ರೋಮೆಡಾ ಯಾರಿಗೆ? ನಮಗೆ. ನಾವೆಲ್ಲಿದ್ದೀವಿ? ನಾವಿರೋದು ಯಾವುದು? ಗ್ಯಾಲಕ್ಸಿ. ನಾವಿರೋ ಗ್ಯಾಲಕ್ಸಿನೇನಂತ ಕರಿತೀವಿ? ಕ್ಷೀರ ಪಥ, ಮಿಲ್ಕಿ ವೇ. ಇಲ್ಲೆಷ್ಟು ನಕ್ಷತ್ರಗಳಿವೆ? 40,000 ಕೋಟಿ ನಕ್ಷತ್ರಗಳಿವೆ. ಇದರಲ್ಲಿ ಒಂದು ನಕ್ಷತ್ರ ಯಾವುದು? ನಮ್ಮ ಸೂರ್ಯ. ಈಗ 40,000 ರಾಗಿ ಕಾಳುಗಳಿದೆ ಒಂದು ದೊಡ್ಡ ಚೀಲದಲ್ಲಿ. ಒಂದು ರಾಗಿ ಕಾಳು ಎಲ್ಲೋ ಉರುಳ್ಕೊಂಡು ಹೊಟ್ಟೋಯ್ತು, ಲೆಕ್ಕಕ್ಕೆ ಸಿಕ್ಕುತ್ತಾ? ಲೆಕ್ಕಕ್ಕೆ ಸಿಕ್ಕುತ್ತಾ? ಅದು ಹೋಯ್ತು ಅನ್ನೋದಾದರೂ ಗೊತ್ತಾಗತ್ತಾ ಯಾರಿಗಾದರೂ? ಸೂರ್ಯ ಇದ್ದರೂ ಅಷ್ಟೇ, ಹೋದರೂ ಅಷ್ಟೇ. ಯಾವುದನ್ನು ಲೆಕ್ಕಕ್ಕೆ ತಕ್ಕೊಂಡ್ರೆ, ಇಷ್ಟು ದೊಡ್ಡ ಕ್ಷೀರಪಥವನ್ನು ಲೆಕ್ಕಕ್ಕೆ ತಕ್ಕೊಂಡ್ರೆ, ಇಂಥ ಕ್ಷೀರಪಥಗಳು ಕೋಟ್ಯಾಂತರ ಇವೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ. ನಾನು ಒಂದು ಅದ್ಭುತವಾದಂಥ ವಿಚಾರವನ್ನು ನಿಮಗೆ ತಿಳಿಸ್ತಾ ಇರೋದು. ನಿಮ್ಮ ಮನಸ್ಸಿಗೆ ಅರ್ಥ ಆಗ್ತಿದೆಯಾ ಇದು? ನಾನು ಹೇಳ್ತಿರೋ ವಿಷಯ ಏನು ಗೊತ್ತಾ? ಇದು ಬಹಳ, ಇಟ್ಸ್ ಎ ವಾಸ್ಟ್ ಯೂನಿವರ್ಸ್. ವಾಸ್ಟ್ ಯೂನಿವರ್ಸ್. ನಮಗೆ ಹತ್ತಿರ ಇರೋಂಥ ಇನ್ನೊಂದು ನಕ್ಷತ್ರ ಯಾವುದು ಗೊತ್ತಾ? ಆಲ್ಫಾ ಸೆಂಚುರಿ. ಆಲ್ಫಾ ಸೆಂಚುರಿ ಅನ್ನೋದು ಇಟ್ಸ್ ಎ ನೈಬರಿಂಗ್ ಸ್ಟಾರ್ ಫಾರ್ ಅಸ್. ಆದರೆ ಆಲ್ಫಾ ಸೆಂಚುರಿಗೆ ಹೋಗಲಿಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಗೊತ್ತಾ? 12 ವರ್ಷ ಬೇಕಾಗುತ್ತೆ. ಹೇಗೆ? ನಮ್ಮ ಯಾವ ವಾಹನಗಳ ಸ್ಪೀಡಲ್ಲಿ ಹೋದ್ರೂ ಆಗಲ್ಲ, ಬೆಳಕಿನ ವೇಗದಲ್ಲಿ ಹೋಗಬೇಕು. ಬೆಳಕಿನ ವೇಗ ಅಂದರೆ ಸೆಕೆಂಡಿಗೆ ಎಷ್ಟು ವೇಗ? 3 ಲಕ್ಷ ಕಿಲೋಮೀಟ್ರು ಅಥವಾ 1,86,000 ಮೈಲಿಗಳು. 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳ ವೇಗದಲ್ಲಿ ಹೋದರೆ 12 ವರ್ಷ ನಾನು ಹೋಯ್ತು ಅಂತಂದರೆ ನಾನು ಪಕ್ಕದ ನಕ್ಷತ್ರ ಯಾವುದದು? ಆಲ್ಫಾ ಸೆಂಚುರಿ, ಆ ನಕ್ಷತ್ರಕ್ಕೆ ಹೋಗ್ತೀನಿ. ಅಂಥ ಎಷ್ಟು ನಕ್ಷತ್ರಗಳಿದೆ? ಅಂತಹ 40,000 ಕೋಟಿ ನಕ್ಷತ್ರಗಳಿದೆ ನಾನು ವಾಸ ಮಾಡ್ತಾ ಇರೋಂಥ ಕ್ಷೀರಪಥದಲ್ಲಿ. ಇಂಥ ಕ್ಷೀರಪಥವನ್ನು ದಾಟಿ ಎಷ್ಟೋ ದೂರ ಹೋದರೆ ಆ್ಯಂಡ್ರೋಮೆಡಾ ಇದೆ. ಅದರ ಪಕ್ಕದಲ್ಲಿ ಇನ್ನೊಂದು ಕ್ಲಸ್ಟರ್ ಇದೆ, ಮತ್ತೊಂದು ಕ್ಲಸ್ಟರ್ ಇದೆ. ಪಕ್ಕ ಅಂತ ನಾನು ಸುಮ್ಮನೆ ಹೇಳ್ತಿದ್ದೀನಿ, ಪಕ್ಕದಲ್ಲೇನಿಲ್ಲ. ಅವು ಕೋಟಿ 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 ನಕ್ಷತ್ರಗಳು. ನಾವು ನಮ್ಮ ಜೀವಮಾನದಲ್ಲಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಬಿಡಿ. ಓಕೆ, ಅಂಥ ವಾಹನಗಳೇ
ಇಲ್ಲ. ಅಂದರೆ ನಾನು ನಿಮಗೆ ಒಂದು ಉನ್ನತವಾದ ವಿಚಾರವನ್ನು ತಿಳಿಸ್ತಾ ಇರೋದು. ಇಷ್ಟು ಬೃಹತ್ತಾದ ವಿಶ್ವದ ಪ್ರಾರಂಭದಲ್ಲಿ ಏನಿತ್ತು? ಒಂದು ಕಡೆ ಹೇಳ್ತಾರೆ, ಆಗ ವಸ್ತುವಿಲ್ಲ, ಬಲವಿಲ್ಲ, ಆಗ ಸ್ಪೇಸ್ ಬಯಲಿಲ್ಲ, ಆಗ ಸಮಯವಿಲ್ಲ, ಟೈಮ್ ಕೂಡ ಟಿಕ್ ಆಗಿರಲಿಲ್ಲ. ನೋ ಕಾನ್ಸೆಪ್ಟ್ ಕಾಲ್ಡ್ ಟೈಮ್ ಅನ್ನೋದೇ ಇಲ್ಲ. ಈ 4 ಭೌತಶಾಸ್ತ್ರದ 4 ಅತಿ ಮುಖ್ಯ ಯೂನಿಟ್ಗಳು ಯಾವುದು? ಮಾಸ್ ಆರ್ ಮ್ಯಾಟರ್, ಎನರ್ಜಿ, ಸ್ಪೇಸ್, ಟೈಮ್. ಜಗತ್ತಿನಲ್ಲಿರೋದೆಲ್ಲ ಈ 4 ಆಯಾಮಗಳೇ. ಈ 4 ಆಯಾಮಗಳು ಇರಲಿಲ್ಲ. ಯಾವ ಜೀವಿಯೂ ಇರಲಿಲ್ಲ, ಯಾವ ನಿರ್ಜೀವಿಯೂ ಇರಲಿಲ್ಲ. ನೀವೇನೇನು ನೋಡ್ತಿದ್ದೀರೋ ಇಲ್ಲಿ ಇದು ಯಾವುದೂ ಇರಲಿಲ್ಲ, ಬಯಲೇ ಇರಲಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಏನಿತ್ತು ಹಂಗಾದರೆ? ಯಾರಿದ್ರು ಹಂಗಾದರೆ? ಯಾರು ಇದನ್ನು ಸೃಷ್ಟಿ ಮಾಡಿದ್ರು? ಐ ಆಮ್ ಟೇಕಿಂಗ್ ಯು ಬ್ಯಾಕ್ ಟು ದ ಮೇಜರ್ ಸೋರ್ಸ್, ಅಲ್ಟಿಮೇಟ್ ಸೋರ್ಸ್. ಅದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ ಮೇಡಮ್ ಬ್ಲಾವೆಟ್ಸ್ಕಿ ಅವರು. ಅವ್ರು ಹೇಳ್ತಾರೆ, ಒಂದು ಸರ್ವವ್ಯಾಪಿ, ಅನಂತ, ಅಮಿತ ಮತ್ತು ಬದಲಾಗದ ತತ್ವ ಒಂದಿದೆ. ಒಂದು ತತ್ವವಿತ್ತು. ಒನ್ ಪ್ರಿನ್ಸಿಪಲ್ ವಾಸ್ ದೇರ್. ವಾಟ್ ವಾಸ್ ದಟ್? ಸರ್ವವ್ಯಾಪಿಯಾಗಿತ್ತು. ಅದೇನಿತ್ತೋ ಅಲ್ಲಿ ಸರ್ವವ್ಯಾಪಿಯಾಗಿತ್ತು. ಅದೆಲ್ಲೋ ಎಲ್ಲ ಕಡೆ ಹರಡ್ಕೊಂಡಿದೆ, ಈಗಲೂ ಹರಡ್ಕೊಂಡಿದೆ. ಅದು ಸರ್ವವ್ಯಾಪಿ, ಅನಂತ, ಅಮಿತ ಮತ್ತು ಬದಲಾಗದ ತತ್ವ ಒಂದಿದೆ. ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಇದೆ. ಅದು ಈಗಲೂ ಇದೆ, ಆಗಲೂ ಇತ್ತು. ಅದರಿಂದಲೇ ಈ ವಿಶ್ವ ಉತ್ಪತ್ತಿಯಾಗಿದ್ದು. ಅಮಿತ ಅಂದರೆ ಏನೋ? ಅದಕ್ಕೆ ಲಿಮಿಟೇಷನ್ ಇಲ್ಲ, ಬೌಂಡ್ಲೆಸ್. ಮತ್ತು ಅನಂತ ಅಂದರೆ ಏನೋ? ಶಾಶ್ವತ. ಅದು ಹಿಂದೇನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಅದಕ್ಕೆ ಆದಿ ಅಂತ್ಯಗಳೇ ಇಲ್ಲ. ಸರ್ವವ್ಯಾಪಿ, ಆಮ್ನಿ ಪ್ರೆಸೆಂಟ್, ಎಲ್ಲೆಲ್ಲೂ ಹರಡ್ಕೊಂಡಿತ್ತದು. ಅಂಥ ಒಂದು ಬದಲಾಗದ, ಎಂದೆಂದಿಗೂ ಟ್ರಾನ್ಸ್ಫಾರ್ಮ್ ಆಗದೇ ಇರುವಂಥ ತತ್ವ ಈಗದು ಜಗತ್ತಿನಲ್ಲಿದೆ, ಆಗಲೂ ಇತ್ತು. ಅದು ಯಾವ ರೂಪದಲ್ಲಿತ್ತು? ಅವ್ರು ಹೇಳ್ತಾರೆ, ಅದರ ಬಗ್ಗೆ ಎಲ್ಲ ಊಹಾಪೋಹಗಳು ಅಸಾಧ್ಯ. ದಯವಿಟ್ಟು ಅದರ ಬಗ್ಗೆ ಊಹಾಪೋಹಗಳನ್ನು ಬೆಳೆಸ್ಕೋಬೇಡಿ. ಯಾಕೆ ಅಂದರೆ ಅದು ನಿಮ್ಮ ಮನಸ್ಸಿಗೆ ನಿಲುಕದ್ದಲ್ಲ, ನಿಮ್ಮ ಯೋಚನೆಗೆ ನಿಲುಕದ್ದಲ್ಲ, ನಿಮ್ಮ ಇಂದ್ರಿಯಗಳಿಗೆ ಗ್ರಾಹ್ಯವಲ್ಲ. ಯು ಜಸ್ಟ್ ಕೆನಾಟ್ ಪರ್ಸೀವ್ ಇಟ್. ನಿಮ್ಮ ಈ ಕೆಳಮಟ್ಟದ ಜ್ಞಾನೇಂದ್ರಿಯಗಳಿಂದ, ಕಣ್ಣು, ಕಿವಿ, ಮೂಗು, ನಾಲಿಗೆಯಿಂದ ಅಂತಹ ಆದಿ ತತ್ವವನ್ನು ನೀವು ಗ್ರಹಿಸಲು ಸಾಧ್ಯ ಇಲ್ಲ. ಹಾಗಾಗಿ ಊಹಾಪೋಹಗಳನ್ನು ಮಾಡ್ಕೋಬೇಡಿ. ಏಕೆಂದರೆ ಅದು ಮನುಷ್ಯನ ಕಲ್ಪನಾ ಶಕ್ತಿಗೆ ಅತೀತವಾದದ್ದು. ನಮ್ಮ ಯಾವುದೇ ಸ್ಟ್ರೆಚ್ ಆಫ್ ಇಮ್ಯಾಜಿನೇಷನ್ಗೂ ಸಿಕ್ಕಲ್ಲ, ಅದು ಸಾಧ್ಯವೇ ಇಲ್ಲ. ನನಗೆ ಹೇಳ್ತಾ ಇರೋಂತಹ ಪಕ್ಕದಲ್ಲಿರೋ ನಕ್ಷತ್ರ ಆಲ್ಫಾ ಸೆಂಚುರಿನೇ ನಮಗೆ ಗ್ರಹಿಸ್ಲಿಕ್ಕೆ ಆಗಲ್ಲ ಅಂದರೆ ಇನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಆ ಮೂಲ ತತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತಾ? ನಮ್ಮ ಈ ಮೆದುಳಿನಿಂದ, ನಮ್ಮ ಈ ಇಂದ್ರಿಯಗಳಿಂದ ಖಂಡಿತ ಸಾಧ್ಯವಿಲ್ಲ. ಅದು ಇಟ್ ಟ್ರಾನ್ಸೆಂಡ್ಸ್ ಅವರ್ ಇಮ್ಯಾಜಿನೇಷನ್. ಮನುಷ್ಯ ಅದನ್ನು ಅಭಿವ್ಯಕ್ತಗೊಳಿಸಲು ಹೊರಟರೆ ಅದನ್ನು ಕುಬ್ಜಗೊಳಿಸುತ್ತಾನೆ. ಅಂತಹ ಮೂಲ ತತ್ವವನ್ನು ನಾನು ವಿವರಿಸುತ್ತೇನೆ, ವರ್ಣಿಸುತ್ತೇನೆ ಅಂತ ಪ್ರಯತ್ನ ಪಟ್ಟರೆ ಖಂಡಿತ ಮನುಷ್ಯ ಏನು ಮಾಡ್ತಾನೆ? ಅದನ್ನು ಕುಬ್ಜಗೊಳಿಸುತ್ತಾನೆ. ಅದು ಹೇಗಿದೆಯೋ ಅದನ್ನು ಹೇಳಲಿಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಇಟ್ ವಿಲ್ ಬಿ ಡ್ವಾರ್ಫ್ಡ್. ನೀವು ಹೇಳೋದು ಅದರ 0.000000001% ಕೂಡ ನಿಮಗೆ ಹೇಳಲಿಕ್ಕಾಗಲ್ಲ. ಯು ವಿಲ್ ಡ್ವಾರ್ಫ್ ಇಟ್, ಯು ವಿಲ್ ಡಿಸ್ಟಾರ್ಟ್ ಇಟ್ ಅಂದರೆ ಅದರ ಸ್ವರೂಪವನ್ನೇ ಹಾಳು ಮಾಡಿ ಹೇಳ್ತೀರಿ ನೀವು. ನಿಮಗೆ ಆ ಶಕ್ತಿ ಇಲ್ಲ.
ನಿಮ್ಮ ಮನಸ್ಸಿಗೆ ಆ ಶಕ್ತಿ ಇಲ್ಲ, ನಿಮ್ಮ ಇಂದ್ರಿಯಗಳಿಗೆ ಆ ಶಕ್ತಿ ಇಲ್ಲ. ಅಗೋಚರವಾದ, ಅನಂತವಾದ, ಅಮೇಯವಾದಂತಹ ಆ ಅನಿಯಮಿತವಾದಂಥ ತತ್ವವನ್ನು ನಿಮ್ಮ ಮಾತುಗಳಲ್ಲಿ ಯಾಕೆ ಸೆರೆ ಹಿಡಿಯಲಿಕ್ಕೆ ಹೋಗ್ತೀರಿ? ಡೋಂಟ್ ಡೂ ದಟ್. ಅದಕ್ಕೆ ಬುದ್ಧರು ಹೇಳ್ತಿದ್ರು, ಯಾರಾದರೂ ಹೋಗೋರನ್ನು ಕೇಳಿದ್ರೆ, ಅವರು ಭಗವಂತನ ವಿಷಯ ಬಂದರೆ, ಭಗವಂತ ಇದಾನ, ನೀವು ಭಗವಂತನನ್ನು ನೋಡಿದ್ದೀರಾ ಅಂದರೆ ಅವರದು ಕುತ್ರ ಸುಮ್ಮನಾಗ್ಬಿಡ್ತದೆ. ಯೂಸ್ ಟು ಕೀಪ್ ಸೈಲೆಂಟ್, ಕಂಪ್ಲೀಟ್ಲಿ ಸೈಲೆಂಟ್, ಟೋಟಲಿ ಸೈಲೆಂಟ್. ಹಿ ಆಲ್ವೇಸ್ ಯೂಸ್ ಟು ಟೆಲ್, ಅವ್ರ ಬೋಧನೆಗಳಲ್ಲಿ ಹೇಳ್ತಿದ್ರು, ಭಗವಂತನ ವಿಚಾರ ಬಿಟ್ಬಿಡಿ, ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಯು. ಭಗವಂತನನ್ನು ವಿವರಿಸಲಿಕ್ಕೆ, ವರ್ಣಿಸಲಿಕ್ಕೆ ಹೋಗಬೇಡಿ. ಅದೊಂದು ಅತೀತವಾದಂಥ ತತ್ವ ಅಂಥ ಒಂದು ತತ್ವವಿದೆ, ಮೂಲ ತತ್ವ. ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಏನು ಮಾಡುತ್ತೆ, ಹೇಳುತ್ತೆ, ಕಾಸ್ಲೆಸ್ ಕಾಸ್ ಆಫ್ ಆಲ್ ಅಂತ ಹೇಳುತ್ತೆ ಸೀಕ್ರೆಟ್ ಡಾಕ್ಟ್ರಿನ್. ರೂಟ್ಲೆಸ್ ರೂಟ್ ಆಫ್ ಆಲ್ ಅಂತ ಹೇಳುತ್ತೆ ಸೀಕ್ರೆಟ್ ಡಾಕ್ಟ್ರಿನ್. ಏನು ರೂಟ್ಲೆಸ್ ರೂಟ್ ಆಫ್ ಆಲ್ ಅಂದರೆ? ಅದು ಬೇರಿಲ್ಲದ ಮೂಲ ಬೇರು. ಈಗ ನನಗೆ ಬೇರಿದೆ, ನಮ್ಮ ತಂದೆ ನಮ್ಮ ತಾಯಿ, ಅವರಿಗೆ ಬೇರಿದೆ, ಅವ್ರ ತಂದೆ ತಾಯಿ, ಇವರಿಗೆ ಬೇರುಗಳಿದ್ದು ಬಂದವರು ನಾವೆಲ್ಲ. ಆದರೆ ಈ ಮೂಲ ವಸ್ತು ಅದೇನೋ ಒಂದಿತ್ತಲ್ಲ, ಅದು ವಸ್ತುವೋ, ತತ್ವವೋ, ವಿಷಯವೋ, ವಿಚಾರವೋ, ನೋ ಬಡಿ ನೋಸ್. ವಿಜ್ಞಾನಕ್ಕೆ ಸಹ ಅದು ಅರ್ಥವಾಗಿಲ್ಲ. ನಾನು ಹೇಳ್ತೀನಿ ವಿಜ್ಞಾನ ಏನು ಹೇಳುತ್ತೆ ಅದರ ಬಗ್ಗೆ ಅಂತ. ಆ ಮೂಲ ತತ್ವ ಒಂದೇನಿದೆಯೋ, ಆ ಮೂಲ ತತ್ವವನ್ನು ಅವರು ರೂಟ್ಲೆಸ್ ರೂಟ್ ಆಫ್ ಆಲ್ ಅಂತಾರೆ. ಬೇರೆ ಇಲ್ಲದ ಎಲ್ಲರ ಬೇರು ಅದು. ಅದನ್ನು ನಮ್ಮ ಪುರಾಣಗಳಲ್ಲಿ ಹಿರಣ್ಯ ಗರ್ಭ ಅಂತಾರೆ. ಅದನ್ನು ನಮ್ಮ ಶೈವ ಸಿದ್ಧಾಂತದಲ್ಲಿ ಮಹಾಬಿಂದು ಅಂತ ಹೇಳ್ತಾರೆ. ಏನಿತ್ತು ಆದಿಯಲ್ಲಿ? ನಮ್ಮ ವಿಷ್ಣು ಪುರಾಣದಲ್ಲಿ ಹಿರಣ್ಯ ಗರ್ಭ ಅಂತಾರೆ. ಒಂದು ಗರ್ಭವಿತ್ತು, ಅದೇನದು? ಹಿರಣ್ಯ ಗರ್ಭ, ಬಂಗಾರದ ಗರ್ಭ. ಆ ಗರ್ಭ ಒಂದು ಬಾರಿ ವಿಸ್ಫೋಟ ಹೊಂದಿತು, ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಹೊರಬಂದ ಪದಾರ್ಥಗಳು, ವಿಷಯಗಳು, ವಿಚಾರಗಳು, ಶಕ್ತಿಗಳು, ಬಲಗಳು ಎಲ್ಲ ಆವತ್ತು ಹೊರಗೆ ಬಂದಿದ್ದು ಹೊರಗೆ ಬರ್ತಾನೆ ಇವೆ, ಹೊರಗೆ ಹೋಗ್ತಾನೆ ಇವೆ. ಇದನ್ನು ನಮ್ಮ ವಿಷ್ಣು ಪುರಾಣ ಹೇಳುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಪ್ಪ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪ್ರಳಯದಲ್ಲಿ ಎಲ್ಲ ವಿನಾಶವಾದಾಗ ನನ್ನಿಂದ ಯಾವ 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 ವಿಷಯಗಳು, ವಿಚಾರಗಳು, ತತ್ವಗಳು, ಶಕ್ತಿಗಳು, ಬಲಗಳು, ಪದಾರ್ಥಗಳು ಏನೇನು ಹೊರಗೆ ಬಂತೋ ಅವೆಲ್ಲ ಮತ್ತೆ ನನ್ನಿಂದ ಬಂದು ಸೇರಿಕೊಳ್ಳುತ್ತೆ. ಇದೇ ವಿಜ್ಞಾನನೂ ಹೇಳುತ್ತೆ. ಐ ವಿಲ್ ಟೆಲ್ ಯು ಹೌ ಇಟ್ ಈಸ್ ಅಂತ. ವಿಜ್ಞಾನ ಹೇಳುತ್ತೆ, ಆದಿಯಲ್ಲೇನೂ ಇರಲಿಲ್ಲ. ದೆರ್ ವಾಸ್ ನೀದರ್ ಮ್ಯಾಟರ್ ನಾರ್ ಎನರ್ಜಿ ನಾರ್ ಸ್ಪೇಸ್ ಆರ್ ಟೈಮ್. ಟೈಮ್ ಟಿಕ್ಕಿಂಗೇ ಸ್ಟಾರ್ಟ್ ಆಗಿರಲಿಲ್ಲ, ಟೈಮ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಅಲ್ಲಿ ಏನೂ ಇರಲಿಲ್ಲ. ಇನ್ನೊಂದಿದ್ದರೆ ಅಲ್ವಾ ರಿಲೇಟಿವಿಸಮ್ ಬರೋದು. ಅಲ್ಲಿ ರಿಲೇಟಿವಿಸಮೇ ಇಲ್ಲ. ಇಟ್ ವಾಸ್ ಅನ್ ಆಬ್ಸಲ್ಯೂಟ್ ಕಾನ್ಷಿಯಸ್ನೆಸ್. ಅದನ್ನು ವಿಜ್ಞಾನ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಹೇಳುತ್ತೆ. ಏಕತ್ವದ ಪರಮಾವಧಿಯ ಸ್ಥಿತಿ ಅಂತ ಹೇಳ್ತಾರೆ. ಯಾವುದರಲ್ಲಿ? ವಿಜ್ಞಾನದಲ್ಲಿ. ಏಕತ್ವದ ಪರಮಾವಧಿ. ಏನೂ ಇಲ್ಲ, ಜೀವಿ ಇಲ್ಲ, ನಿರ್ಜೀವಿ ಇಲ್ಲ, ಬಲವಿಲ್ಲ, ಶಕ್ತಿ ಇಲ್ಲ, ಪದಾರ್ಥವಿಲ್ಲ, ಗ್ರಹಗಳಿಲ್ಲ, ಉಪಗ್ರಹಗಳಿಲ್ಲ, ಕ್ಷುದ್ರ ಗ್ರಹಗಳಿಲ್ಲ, ಧೂಮಕೇತುಗಳಿಲ್ಲ, ಬಯಲಿಲ್ಲ, ಸಮಯವಿಲ್ಲ, ಏನೂ ಇಲ್ಲ ಅನ್ನುವಂಥ ಒಂದು ಸ್ಥಿತಿಯನ್ನು ನಾವು ಹೆಂಗೆ ಅದನ್ನು ಗ್ರಹಿಸೋದು? ಬಹಳ 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 ಕಷ್ಟ. ಅದಕ್ಕೆ ವಿಜ್ಞಾನಿಗಳೇನಂದ್ಬಿಟ್ರು, ದೆರ್ ವಾಸ್ ನಥಿಂಗ್ ಆ್ಯಂಡ್ ದಟ್ ವಾಸ್ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ. ಸಿಂಗ್ಯುಲಾರಿಟಿ ಅಂದರೆ ಅರ್ಥ ಏನು? ಏಕತ್ವ. ಏಕತ್ವದ ಪರಮಾವಧಿ. ಹಾಗಾದರೆ ಇದೆಲ್ಲ ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಿರೋ ಇವೆಲ್ಲ ಎಲ್ಲಿದ್ದು? ಆ ಏಕತ್ವದಲ್ಲೇ ಇತ್ತು. ಅದನ್ನು ಶೈವದ ಸಿದ್ಧಾಂತದಲ್ಲಿ ಮಹಾಬಿಂದು ಅಂತ ಕರೆದ್ರು ಅವರು. ಅದನ್ನು ಮಹಾಬಿಂದು. ಆ ಮಹಾಬಿಂದು ಶೈವ ಸಿದ್ಧಾಂತ ಹೇಳುತ್ತೆ ಅದೇ ಮೂಲ. ಎಲ್ಲ ಮೂಲಗಳಿಗೂ ಅದೇ ಪರಮ ಮೂಲ ಅಂತ ಹೇಳುತ್ತೆ. ಆ ಮಹಾಬಿಂದು ಏನಾಯ್ತಂತೆ ಗೊತ್ತಾ? ಅವ್ರು ಹೇಳೋ ಪ್ರಕಾರ ಒಂದು ಬಾರಿ ವಿಸ್ಫೋಟ ಹೊಂದಿತು. ಆಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅದರಿಂದ ಹೊರಗೆ ಬಂತು. ಹಾಗಾದರೆ ನಾವೆಲ್ಲಿದ್ವಿ? ನಮ್ಮಲ್ಲಿರೋ ಆಟಮ್ಗಳು, ನಮ್ಮಲ್ಲಿರೋ ಅಣುಗಳು, ಪರಮಾಣುಗಳು, ನಮ್ಮಲ್ಲಿರೋ ಅವಯವಗಳು, ಅಂಗಗಳು, ಇವೆಲ್ಲ ಅಣು ಪರಮಾಣುಗಳಿಂದಲೇ ಮಾಡಲ್ಪಟ್ಟಿರೋದು. ಹೌದಾ ಅಲ್ವಾ? ಜಲಜನಕ, ಇಂಗಾಲ, ಆಮ್ಲಜನಕ, ರಂಜಕ, ಕ್ಯಾಲ್ಶಿಯಂ,
ಫಾಸ್ಫರಸ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಸೆಲೆನಿಯಂ, ಬೆರಿಲಿಯಂ, ಜಿಂಕ್, ಇಂಥ ಎಷ್ಟೊಂದು ಅಣುಗಳಿಂದ ನನ್ನ ಶರೀರ ಮಾಡಲ್ಪಟ್ಟಿದೆ. ಈ ಅಣುಗಳು ಎಲ್ಲಿತ್ತು? ಅಲ್ಲೇ ಇತ್ತು. ಆದರೆ ಅದು ಮಹಾಬಿಂದು, ಸಣ್ಣ ಬಿಂದು, ಸಣ್ಣ ಬಿಂದು. ಇದನ್ನು ವಿಜ್ಞಾನಿಗಳೇನು ಹೇಳಿದರು? ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಹೇಳಿದರು. ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂತ ಹೇಳಿದರು, ಏಕತ್ವದ ಪರಮಾವಧಿ. ಇದನ್ನು ಬೌದ್ಧರು ಏನು ಹೇಳಿದರು? ಬುದ್ಧಕಾಯ, ಶೂನ್ಯಕಾಯ ಅಂದ್ರೆ ಅವರು. ಬೌದ್ಧ ಧರ್ಮದಲ್ಲಿ ಎಲ್ಲವೂ ಶೂನ್ಯದಿಂದ ಹೊರಬಂತು ಅಂತ ಹೇಳ್ತಾರೆ. ದೆರ್ ವಾಸ್ ಅ ವಾಯ್ಡ್ ಅಂತಾರೆ ಅವರು, ಶೂನ್ಯದಿಂದ ಬಂತು ಹೊರಗಡೆ. ಯಹೂದ್ಯರು ಏನು ಹೇಳ್ತಾರೆ? ಜೆಹೋವಾನಿಂದ ಹೊರಬಂತು ಅಂತಾರೆ. ಜೆಹೋವಾ ಅವರ ಮೂಲಪುರುಷ. ಮೂಲಪುರುಷ ಅಂತಂದರೆ ಅದು ಮೂಲ ಅವರಿಗೆ, ಜೆಹೋವಾ. ಉಪನಿಷತ್ ಏನು ಹೇಳುತ್ತೆ? ಉಪನಿಷತ್ ಹೇಳುತ್ತೆ ಪರಬ್ರಹ್ಮನಿಂದ ಹೊರಬಂತು. ಅದು ಮೂಲದಲ್ಲಿ ಏನಿತ್ತೋ ಅದನ್ನು ಉಪನಿಷತ್ ಏನಂತ ಕರೆಯುತ್ತೆ? ಪರಬ್ರಹ್ಮನ್ ಅಂತ ಕರೆಯುತ್ತೆ. ವೇದಗಳು ಏನಂತ ಕರೀತವೆ? ಅವ್ಯಕ್ತ. ಅವ್ಯಕ್ತವಾಗಿ ಏನೋ ಒಂದಿತ್ತು, ಅದರಿಂದ ಎಲ್ಲವೂ ಹೊರಬಂತು ಅಂತ ಹೇಳ್ತಾರೆ ಅವರು. ಮತ್ತಿತರ ವಿಜ್ಞಾನಿಗಳು ಕಾಸ್ಮಿಕ್ ಎಗ್ ಅಂತಾರೆ. ಕಾಸ್ಮಿಕ್ ಎಗ್ ಅಂದರೆ ಈ ವಿಶ್ವದ ಒಂದು ಅಂಡಾಣುವಿತ್ತು, ಆ ಅಂಡಾಣುವಿನಿಂದ ಸಮಸ್ತವು ಹೊರಬಂತು. ಇರಲಿ, ಇವರು ಒಬ್ಬೊಬ್ಬರು ಒಂದೊಂದು ರೀತಿ ಒಂದೊಂದು ಪದಗಳನ್ನು ಕೊಟ್ಟು ಹೇಳ್ತಿದ್ದಾರೆ, ಆದರೆ ಯಾರಿಗೂ ಅದರಲ್ಲಿ ಏನಿತ್ತು ಅನ್ನೋದು ಗೊತ್ತಿಲ್ಲ. ವಿಜ್ಞಾನಿಗಳಿಗೆ ವಾಟ್ ಈಸ್ ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಅಂದರೆ, ಸ್ಟೇಟ್ ಆಫ್ ಸಿಂಗ್ಯುಲಾರಿಟಿ ಈಸ್ ಸಚ್ ಎ ಸ್ಟೇಟ್ ಆಲ್ ಅವರ್ ಈಕ್ವೇಷನ್ಸ್ ಕೊಲ್ಯಾಪ್ಸ್ ದೇರ್. ನಮ್ಮ ಯಾವ ಈಕ್ವೇಷನ್ನು ವರ್ಕ್ ಆಗಲ್ಲ. ಇ ಈಸ್ ಈಕ್ವಲ್ ಟು mc² ವರ್ಕ್ ಆಗಲ್ಲ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ವರ್ಕ್ ಆಗಲ್ಲ. ಈ ಭೌತ ನಿಯಮಗಳು ಎಲ್ಲ ಫೇಲ್ಯೂರ್ ಆಗುವಂತಹ ಒಂದು ಸ್ಥಿತಿಯೇ ಏಕತ್ವದ ಪರಮಾವಧಿ ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ ಏನಿತ್ತು ಅಲ್ಲಿ ಅಂತಾರೆ ವಿಜ್ಞಾನಿಗಳು, ಕೈ ಚೆಲ್ತಾರೆ. ಅಂತಹ ಮೂಲವನ್ನು ಈಕೆ ಹೇಳ್ತಿದ್ದಾರೆ. ಅಂಥ ಒಂದು ಆಬ್ಸಲ್ಯೂಟ್ ಇತ್ತು, ರಿಲೇಟಿವ್ ಇಲ್ಲ. ರಿಲೇಟಿವ್ ಅಂದರೆ ಏನು ಗೊತ್ತಾ? ದ್ವೈತ ರಿಲೇಟಿವು, ಆಬ್ಸಲ್ಯೂಟ್ ಅದ್ವೈತ. ಅದಿದ್ದದ್ದೇ ಒಂದು. ಅಂಥ ಒಂದು ಆಬ್ಸಲ್ಯೂಟ್ ಕಾನ್ಷಿಯಸ್ನೆಸ್ ಇತ್ತು ಅಲ್ಲಿ. ಅದರ ಬಗ್ಗೆ ಹೆಚ್ಚಾಗಿ ವಿವರಿಸಲು ವರ್ಣಿಸಲು ನಮ್ಮಿಂದ ಮಾಡಕ್ಕೆ ಹೋದರೆ ಏನಾಗುತ್ತೆ? ನಾವು ಅದರ ಒಂದು ಘನತೆಯನ್ನು ಏನು ಮಾಡ್ತೀವಿ? ಕಡಿಮೆ ಕುಬ್ಜುಗೊಳಿಸಿಬಿಡ್ತೇವೆ. ಮಾಡಬೇಡಿ. ನಾವು ಭಗವಂತ, ಪರಮಾತ್ಮ, ಕೃಷ್ಣ, ರಾಮ ಎಲ್ಲ ಇಟ್ಕೊಂಡಿದ್ದೀವಲ್ಲ, ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇವರೆಲ್ಲ ದೈವಿ ಅಂಶಗಳನ್ನು ಹೊತ್ತು ಬಂದವರು, ಅವತಾರ ಪುರುಷರು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅವರನ್ನು ನಾವು ದೇವರು ಅಂತ ಪೂಜೆನೂ ಮಾಡ್ತೀವಿ, ಅದು ತಪ್ಪಂತ ಹೇಳಲ್ಲ. ಆದರೆ ಈ ಜಗತ್ತಿನ ಆದಿ ಸ್ಥಿತಿಗೆ ಹೋದರೆ ಇವೆಲ್ಲ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಲ್ಲಿ ಬರೀ ಒಂದು ತತ್ವವಿತ್ತು. ಅದು ಯಾವ ತತ್ವ ಅಂತಂದರೆ ಅದೊಂದು ಪ್ರಜ್ಞೆ. ಎಂಥ ಪ್ರಜ್ಞೆ ಅದು? ಆಬ್ಸಲ್ಯೂಟ್ ಕಾನ್ಷಿಯಸ್ನೆಸ್, ನಿರಪೇಕ್ಷ ಪ್ರಜ್ಞೆ. ಸಾಪೇಕ್ಷ ಅನ್ನೋದೇ ಇಲ್ಲ. ಯಾಕೆಂದರೆ ದೇರ್ ಇಸ್ ನೋ ಅದರ್ ಬೀಯಿಂಗ್ ದೇರ್. ದೇರ್ ಇಸ್ ನೋ ಅದರ್ ಬೀಯಿಂಗ್. ಅಂಥ ಒಂದು ಸಾಪೇಕ್ಷ ತತ್ವವಿತ್ತು. ಅದರ ಬಗ್ಗೆ ನೀವು ವಿವರಣೆ ಕೊಡಬೇಡಿ ಅಂತಾರೆ. ಎರಡನೇ ಪ್ರತಿಪಾದನೆ ಏನು ಗೊತ್ತಾ? ಈ ವಿಶ್ವವು ಅನಂತ ಮತ್ತು ಒಂದು ಅಪರಿಮಿತ ಸಮತಲ. ಈ ಸಮತಲದ ಮೇಲೆ ಕಾಲಕ್ರಮಕ್ಕೆ ಅನುಸಾರವಾಗಿ ಅಸಂಖ್ಯಾತ ವಿಶ್ವಗಳು ನಿರಂತರವಾಗಿ ಪ್ರಕಟಗೊಳ್ಳುತ್ತವೆ ಮತ್ತು ಕಣ್ಮರೆಯಾಗುತ್ತವೆ. ಅವುಗಳನ್ನು ಪ್ರಕಟಗೊಳ್ಳುವ ನಕ್ಷತ್ರಗಳು ಮತ್ತು ಅನಂತದ ಕಿಡಿಗಳು ಎಂದು ಕರೆಯುತ್ತಾರೆ. ವಿಶ್ವಗಳು ಪ್ರಕಟಗೊಳ್ಳುವುದು ಮತ್ತು ಮರೆಯಾಗುವುದು ಉಬ್ಬರವಿಳಿತಗಳಿದ್ದ ಹಾಗೆ. ಉಬ್ಬರದ ನಂತರ ಇಳಿತ, ಇಳಿತದ ನಂತರ ಉಬ್ಬರ. ಇದರ ಅರ್ಥ ಏನಂದರೆ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಒಂದು ದೊಡ್ಡ ಮೈದಾನವಿದ್ದ ಹಾಗೆ, ವಿಶಾಲವಾದ ಬಯಲು. ಈ ಬಯಲನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಗೊತ್ತಾ? ನಿಮ್ಮ ಊರಾಚೆ ಒಂದು ದೊಡ್ಡ ಗ್ರೌಂಡ್ ಇರ್ಬೋದು, ಪ್ಲೇ ಗ್ರೌಂಡು. ನಮ್ಗೆ ಗೊತ್ತಿಲ್ಲ, ಇರಬಹುದು. ಪ್ಲೇ ಗ್ರೌಂಡ್ ಇದೆ ಅಲ್ವಾ? ಆ ಪ್ಲೇ ಗ್ರೌಂಡು ಖಾಲಿ ಇರುತ್ತೆ ರಾತ್ರಿ ಎಲ್ಲ, ಕರೆಕ್ಟಾ? ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಯಾರೋ ಕೆಲವು ಟೀಮ್ ಹೋಗ್ತಾರೆ, ಕೆಲವರು ಶಟ್ಲ್ ಆಡ್ತಾರೆ, ಕೆಲವರು ಕ್ರಿಕೆಟ್ ಆಡ್ತಾರೆ, ಕೆಲವರು ಹಾಕಿ ಆಡ್ತಾರೆ,
ಕೆಲವರು ಫುಟ್ಬಾಲ್ ಆಡ್ತಾರೆ, ಒಬ್ಬೊಬ್ಬರು ಒಂದೊಂದು ಕಡೆ ಆಡ್ತಾ ಇರ್ತಾರೆ. ಅವ್ರ ಆಟ ಮುಗಿದ ಮೇಲೆ ಅವ್ರು ಏನು ಮಾಡ್ತಾರೆ, ಅವ್ರ ಕಿಟ್ಗಳು ಎತ್ಕೊಂಡು ಅವರು ಹೊರಟೋಗೋಕ್ಕೆ ಮಧ್ಯೆನೇ ಇನ್ನೊಂದಷ್ಟು ಜನ ಬರ್ತಾರೆ, ಇನ್ನೊಂದಷ್ಟು ಟೀಮ್ಗಳು ಏನೇನೋ ಆಟ ಆಡ್ತವೆ, ಅವರು ಹೋಗ್ತಾರೆ, ಆಮೇಲೆ ಇನ್ನೊಬ್ಬರು ಬರ್ತಾರೆ. ಇದು ಎಲ್ಲಿವರೆಗೂ ನಡೆಯುತ್ತೆ? ಎಲ್ಲಿವರೆಗೂ ನಡೆಯುತ್ತೆ? ಬೆಳಕು ಇರೋ ತನಕ. ಆಮೇಲೆ ಏನಾಗುತ್ತೆ, ಆ ಗ್ರೌಂಡ್ ಇರುತ್ತೆ, ಮತ್ತೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಷ್ಟು ಹೊತ್ತು ಆಡ್ತಾರೆ, ಏನು ಆಡ್ತಾರೆ, ಹೇಗೆ ಆಡ್ತಾರೆ, ಈ ವಿಶ್ವವು ಅಂತ ಬಯಲು. ಈ ಬಯಲಿನಲ್ಲಿ ಕೋಟ್ಯಾಂತರ ನಕ್ಷತ್ರ ಪುಂಜಗಳು ಹುಟ್ಟುತ್ತವೆ. ಪ್ರತಿ ನಕ್ಷತ್ರ ಪುಂಜದಲ್ಲೂ ಕೋಟ್ಯಾಂತರ ನಕ್ಷತ್ರಗಳು ಇರ್ತವೆ. ಪ್ರತಿ ನಕ್ಷತ್ರದ ಸುತ್ತಲೂ ಹಲವಾರು ಗ್ರಹಗಳಿರ್ತವೆ. ಅಂಥ ಗ್ರಹಗಳಲ್ಲಿ ಭೂಮಿ ಅಂತ ಗ್ರಹಗಳು ಇರಬಹುದು, ಬೇರೆ ಎಲ್ಲೋ ಇರಬಹುದು ಅಂತ ಗ್ರಹಗಳು. ಅಲ್ಲೂ ಎಂಥವರೋ ಜೀವಿಗಳು ಇರಬಹುದು. ಅವ್ರು ನಮ್ಮ ಥರನೇ ಇರ್ಬೋದು, ನಮ್ಮ ಥರ ಇಲ್ಲದೆ ಇರಬಹುದು. ಅವ್ರು ನಮಗಿಂತ ಬೆಳೆದಿರ್ಬೋದು ಅಥವಾ ನಮಗಿಂತ ಹಿಂದುಳಿದಿರಬಹುದು. ಏಕೆಂದರೆ ಇಟ್ ಈಸ್ ಎ ರೂಲ್ ದಟ್ ಎವ್ರಿ ಸ್ಟಾರ್ ಶುಡ್ ಹ್ಯಾವ್ ಪ್ಲ್ಯಾನೆಟ್ಸ್ ಅಂತಾರೆ ಈಗ ಅಸ್ಟ್ರಾನಮಿನಲ್ಲಿ. ಅದರ ಅರ್ಥ ಏನಂದರೆ ಇಟ್ಸ್ ಎ ರೂಲ್. ಪ್ರತಿ ನಕ್ಷತ್ರಕ್ಕೂ ಗ್ರಹಗಳಿವೆ. ಆ ಗ್ರಹಗಳಿದ್ಮೇಲೆ ಯಾವುದೋ ಒಂದು ಗ್ರಹ ಭೂಮಿ ಥರ ಇರಬಹುದು, ಭೂಮಿಯಲ್ಲಿರುವಂಥ ಕಂಡೀಷನ್ಸ್ ಇರಬಹುದು. ದಯವಿಟ್ಟು ಫೋನ್ ಯೂಸ್ ಮಾಡಬೇಡಿ. ನಾನು ಮೊದಲೇ ಹೇಳಿದೆ, ಇದು ಬಹಳ ಗಂಭೀರವಾದ ವಿಚಾರ. ಇಟ್ ಡಿಸ್ಟರ್ಬ್ಸ್ ಎವ್ರಿಬಡಿ. ಅಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಹುಟ್ಟುತ್ತಾ ಇರ್ತವೆ, ಬೆಳೀತಾ ಇರ್ತವೆ, ವೃದ್ಧಾಪ್ಯವನ್ನು ತಲುಪುತ್ತವೆ, ಸಾಯ್ತವೆ, ಕಣ್ಮರೆಯಾಗ್ತವೆ. ಕಣ್ಮರೆಯಾದಮೇಲೆ ಅದರ ಬೂದಿಯಿಂದ ಇನ್ನೊಂದಷ್ಟು ನಕ್ಷತ್ರಗಳು ಹುಟ್ಟುತ್ತೆ. ಫ್ರಮ್ ದ ಆ್ಯಶಸ್ ಆಫ್ ಸ್ಟಾರ್ಸ್ ವಿಚ್ ಡೈ, ನ್ಯೂ ಸ್ಟಾರ್ಸ್ ಗೆಟ್ ಫಾರ್ಮ್ಡ್. ಈ ಪ್ಲೇಗ್ರೌಂಡ್ ಹಾಗೆ. ಈಗ ನಮ್ಮನ್ನೇ ತಗೊಳ್ಳಿ, ಎಷ್ಟೋ ಮನುಷ್ಯರು ಹುಟ್ಟುತ್ತಾ ಇರ್ತೀವಿ, ಬೆಳೀತಾ ಇರ್ತೀವಿ, ಬದುಕ್ತಾ ಇರ್ತೀವಿ. ನಾವು ಹೋಗೋಕ್ಕೆ ಮೊದಲೇ ಇನ್ನೊಂದಷ್ಟು ಹುಟ್ಟಿರ್ತಾರೆ, ಬಂದಿರ್ತಾರೆ, ನಾವು ಹೋಗ್ತೀವಿ, ಅವ್ರು ಬೆಳೀತಾರೆ, ಅವ್ರು ವೃದ್ಧಾಪ್ಯಕ್ಕೆ ಬರೋ ಹೊತ್ತಿಗೆ ಇನ್ನೊಂದಷ್ಟು ಸಂತತಿ ಬರುತ್ತೆ. ಇದು ವಾಟ್ ಈಸ್ ಇಟ್ ಹ್ಯಾಪನಿಂಗ್? ಹುಟ್ಟು, ಬೆಳವಣಿಗೆ, ಪರಿಣತಿ, ವೃದ್ಧಾಪ್ಯ, ಕ್ಷಯ, ಲಯ. ಹುಟ್ಟು, ಬೆಳವಣಿಗೆ, ಬೆಳಿತೀವಿ, ಪರಿಣತಿ, ಯಾವುದೋ ಒಂದು ಕಾಂಪಿಟೆನ್ಸಿ ಬೆಳೆಸ್ಕೋತೀವಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀವಿ, ಕರ್ಮ ಮಾಡ್ತೀವಿ, ಸಂಪಾದಿಸ್ತೀವಿ, ಮಕ್ಕಳು ಮಾಡ್ಕೊಳ್ತೀವಿ. ಪರಿಣತಿ, ವೃದ್ಧಾಪ್ಯ. ಆ ಪರಿಣತಿ ಎಲ್ಲ ಬಳಸ್ಕೊಂಡಾದ್ಮೇಲೆ ವಯಸ್ಸಾಗುತ್ತೆ, ವೃದ್ಧಾಪ್ಯ. ಕ್ಷಯ, ಲಯ. ಕ್ಷಯ ಅಂದರೆ ಶರೀರ ಏನಾಗುತ್ತೆ, ಕ್ಷಯಿಸ್ತಾ ಬರುತ್ತೆ, ಒಂದು ಹಂತದಲ್ಲೇ ಲಯ, ಸತ್ತು ಹೋಗ್ತೀವಿ. ಸತ್ತ ಮೇಲೆ ಏನಾಗ್ತೀವಿ, ಮಣ್ಣಿಗೆ ಹೋಗ್ತೀವಿ. ಮಣ್ಣಿಗೆ ಹೋದ್ಮೇಲೆ ಪಂಚಭೂತಗಳನ್ನ ಸೇರ್ಕೋತೀವಿ. ಆ ಪಂಚಭೂತಗಳಲ್ಲಿ ಏನು ಹುಟ್ಟುತ್ತೆ, ಮತ್ತೆ ಸಸಿಗಳು ಹುಟ್ಟುತ್ತವೆ, ಬೆಳೆ ಬೆಳೆಯುತ್ತವೆ. ಆ ಬೆಳೆನ ಬೇರೆ ಜನ ತಿಂತಾರೆ. ನಿಮ್ಮ ಶರೀರದಲ್ಲಿರೋ ಆಟಮ್ಗಳು ಭೂಮಿಗೆ ಹೋಯ್ತು, ಗಾಳಿಗೆ ಹೋಯ್ತು, ನೀರಿಗೆ ಹೋಯ್ತು. ಆ ಆಟಮ್ಗಳು ನೆಕ್ಸ್ಟ್ ಏನಾಗುತ್ತೆ, ಈ ಆಟಮ್ಗಳು ಬೇರೆ ಯಾರೋ ಮನುಷ್ಯರನ್ನು ಸೇರ್ಕೊಳ್ಳುತ್ತೆ, ಸಸಿಗಳನ್ನ ಸೇರ್ಕೊಳ್ತವೆ. ಆ ಸಸಿಗಳನ್ನ ತಿಂದ ಎಮ್ಮೆಗಳಲ್ಲಿ, ಕುರಿಗಳಲ್ಲಿ, ಮೇಕೆಗಳಲ್ಲಿ ನಂದು ಶರೀರ ಅಂತೀನಲ್ಲ, ಈ ಶರೀರದಲ್ಲಿ ನಂದು ಅನ್ನೋ ಶರೀರ ಕೊನೆಗೆ ಹೋಗೋದೆಲ್ಲಿಗೆ, ಮಣ್ಣಿಗೆ ಹೋದ್ಮೇಲೆ ಮಣ್ಣಿಂದ ಏನಾಗುತ್ತದೋ ಎಲ್ಲೆಲ್ಲೋ ಹೋಗುತ್ತೆ. ಅವು ಹುಟ್ಟುತ್ತವೆ, ಅವು ಬೆಳೆಯುತ್ತವೆ, ಅವು ಪಕ್ವವಾಗ್ತವೆ, ಅವು ಒಂದು ಹಂತದಲ್ಲಿ ಏನಾಗುತ್ತವೆ, ಸತ್ತು ಹೋಗ್ತವೆ. ದಿಸ್ ಈಸ್ ಎ ಸೈಕಲ್. ಇದನ್ನೇ ಸೈಕಲ್ ಅನ್ನೋದು. ದಿಸ್ ಇಸ್ ಲಾ ಆಫ್ ಸೈಕಲ್ಸ್. ಇದು ಆವರ್ತನಗಳ ನಿಯಮ. ಬೆಳಗಾಗತ್ತೆ, ಸೂರ್ಯ ಹುಟ್ಟುತ್ತಾನೆ, ನೆತ್ತಿಗೆ ಹತ್ತಾನೆ, ಸಂಜೆಗೆ ಇಳಿತಾನೆ, ಸಾಯಂಕಾಲಕ್ಕೆ ಮುಳುಗ್ತಾನೆ, ರಾತ್ರಿ ಆಗುತ್ತೆ, ಕತ್ತಲಾಗತ್ತೆ, ಗಾಢ ಕತ್ತಲಾಗತ್ತೆ, ನಿದ್ರೆ ಮಾಡ್ತೀವಿ, ಬೆಳಿಗ್ಗೆ ಎದ್ದೇಳ್ತೀವಿ, ಮತ್ತು ಸೂರ್ಯ ಹುಟ್ಟಿರ್ತಾನೆ. ಇದೇನಾಯ್ತಿದೋ, ಇಟ್ಸ್ ಎ ಸೈಕಲ್. ಈ ಥರ ಎಷ್ಟೋ ದಿನಗಳನ್ನು ಕಳಿತೇವೆ ನಾವು. ಈಗ ಬೆಳಿಗ್ಗೆ ನಾವು ಇಲ್ಲಿಗೆ ಬಂದ್ವಿ, ಪೂಜೆ ಮಾಡಿದ್ವಿ, ಉಪನ್ಯಾಸ ಕೇಳಿದ್ವಿ, ತಿಂಡಿ ತಿಂದ್ವಿ, ಊಟ ಮಾಡ್ತೀವಿ, ಹೋಗ್ತೀವಿ, ಮತ್ತೆ ಏನು ಮಾಡ್ತೀವಿ, ಮುಂದಿನ ಭಾನುವಾರ ಮತ್ತೆ ಸೈಕಲ್. ನಿಮ್ಮ ಹೃದಯ ಏನು ಮಾಡುತ್ತೆ, ಲಬ್ ಡಬ್ ಅಂತ ಬಡಿತಾ ಇದೆ. ಅದು ಆವರ್ತನವೇ. ಹೇಗೆ ಆವರ್ತನ? ಕುಗ್ಗತ್ತೆ, ಹಿಗ್ಗುತ್ತೆ, ಕುಗ್ಗತ್ತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡನೇ ಕುಗ್ಗುತ್ತೆ, ಹಿಗ್ಗುತ್ತೆ. ಇಟ್ಸ್ ಅ ಗ್ರೇಟ್ ಬ್ರೆತ್ ಆಫ್ ಬ್ರಹ್ಮ.
ಬ್ರಹ್ಮನ ಉಚ್ಛ್ವಾಸ ಮತ್ತು ನಿಶ್ವಾಸ, ಗ್ರೇಟ್ ಬ್ರೆತ್ ಅಂತ ಹೇಳ್ತಾರೆ ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ. ಬ್ರಹ್ಮ ಉಸಿರು ಬಿಟ್ಟ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಆಯಿತು. ಬ್ರಹ್ಮ ಮತ್ತೆ ಹಿಂದಕ್ಕೆ ಕೇಳ್ಕೊತಾನೆ, ಆಗೆಲ್ಲ ಏನಾಗುತ್ತೆ, ಗಡಿಯಾರದ ಮುಳ್ಳು ನೋಡಿ, ಮೇಲಿಂದ ಕೆಳಗಿಳಿಯುತ್ತೆ, ಕೆಳಗಿಂದ ಮತ್ತೆ ಸುತ್ತುತ್ತೆ. ಹೌದಾ ಅಲ್ವಾ? ದಿಸ್ ಇಸ್ ಕಾಲ್ಡ್ ಲಾ ಆಫ್ ಸೈಕಲ್ಸ್. ಎರಡನೆಯ ಗುಪ್ತ ಸಿದ್ಧಾಂತದ ಪ್ರತಿಪಾದನೆ, ಜಗತ್ತಿನಲ್ಲಿ ಪ್ರತಿಯೊಂದು ಆವರ್ತನವೇ, ಪ್ರತಿಯೊಂದು ಸೈಕಲ್ಲು, ಎವ್ರಿಥಿಂಗ್ ಈಸ್ ಎ ಸೈಕಲ್. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಮ್ಮ ಶರೀರದಲ್ಲಿ ಕೋಟ್ಯಾಂತರ ರಕ್ತ ಕಣಗಳಿವೆ. ಒಂದು ರಕ್ತ ಕಣ ಕೆಂಪು ರಕ್ತ ಕಣ, ಇದರಲ್ಲಿ ಹೀಮೋಗ್ಲೋಬಿನ್ ಇರುತ್ತೆ. ಅದಕ್ಕೇನೆ ಕೆಂಪು ರಕ್ತ ಕಣ ಇರೋದ್ರಿಂದಲೇ ಅದು ಏನಾಗಿದೆ, ರಕ್ತ ಕೆಂಪಗಿದೆ. ಈ ರಕ್ತ ಕಣಗಳಿಗೆ ಜೀವ ಎಷ್ಟು ಗೊತ್ತಾ? ಹುಟ್ಟಿದ ಮೇಲೆ 120 ದಿವಸ. 120 ದಿವಸದಲ್ಲಿ ಇವತ್ತು ಹುಟ್ಟಿರೋ ರಕ್ತ ಕಣ ಏನಾಗುತ್ತೆ, ಸತ್ತೋಗುತ್ತೆ, ಮತ್ತು ಹೊಸದು ಹುಟ್ಟುತ್ತೆ. ಅಂದರೆ ಇಲ್ಲಿ ಏನಾಗ್ತಿದೆ ಗೊತ್ತಾ, ಶರೀರದಲ್ಲಿ ಕೋಟ್ಯಾಂತರ ಕೆಂಪು ರಕ್ತ ಕಣಗಳಿವೆ, ಕ್ಷಣ ಕ್ಷಣಕ್ಕೂ ಹುಟ್ಟುತ್ತಾ ಇವೆ. ಕೆಲವು ಶಿಶು ರಕ್ತ ಕಣಗಳಿವೆ, ಕೆಲವು ಯೌವನವನ್ನು ತಲುಪಿವೆ, ಕೆಲವು ವೃದ್ಧಾಪ್ಯ ಸ್ಥಿತಿಗೆ ಬಂದಿವೆ, ಕೆಲವು ಒಡೆದು ಹೋಗೋ ಸ್ಥಿತಿಗೆ ಬಂದಿವೆ. ಒಡೆದು ಹೋಗೋವಾಗ ಏನು ಮಾಡುತ್ತೆ ಗೊತ್ತಾ, ವೃದ್ಧರಾಗಿ ಆ ರಕ್ತ ಕಣಗಳು ಒಡೆದು ಹೋಗೋ ಸೆನೈಲ್ ಬ್ಲಡ್ ಸೆಲ್ಸ್ ಅಂತೀವಿ. ಆ ಸೆನೈಲ್ ಬ್ಲಡ್ ಸೆಲ್ಸ್ ಏನಾಗುತ್ತೆ ಗೊತ್ತಾ, ಆರಾಮಾಗಿ ಹೋಗಿ ಲಿವರಲ್ಲಿ ಕೂತ್ಬಿಡುತ್ತೆ. ಲಿವರ್ ಅಂತ ಅಂದರೆ ಪಿತ್ತಜನಕಾಂಗ. ಪಿತ್ತಜನಕಾಂಗ ಅದನ್ನೇನು ಮಾಡುತ್ತೆ, ಒಡೆದಾಕ್ಬಿಡುತ್ತೆ. ಒಡೆದಾಕ್ಬಿಟ್ಟು ಹೀಮೋಗ್ಲೋಬಿನ್ನ, ಅದರಲ್ಲಿರೋಂಥ ಹೀಮೋಸೈಡರಿನ್ ಅದನ್ನೆಲ್ಲ ತುಂಬಿಸ್ಕೊಳ್ಳುತ್ತೆ. ಅದನ್ನು ತುಂಬಿಸ್ಕೊಂಡ್ಮೇಲೆ ಪಿತ್ತಜನಕಾಂಗ ಮತ್ತೆ ಏನು ಮಾಡುತ್ತೆ, ಹೊಸ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಲಿವರ್ ಈಸ್ ದ ಡೆತ್ ಬೆಡ್ ಆ್ಯಂಡ್ ಲಿವರ್ ಈಸ್ ಆಲ್ಸೋ ದ ಬರ್ತ್ ಬೆಡ್ ಫಾರ್ ರೆಡ್ ಬ್ಲಡ್ ಸೆಲ್ಸ್. ಈಗ ರಕ್ತ ತೆಗೆದು ನೋಡಿದ್ರೆ, ಪರೀಕ್ಷೆ ಮಾಡಿದ್ರೆ, ಅದರಲ್ಲಿ ನಿಮಗೆ ಕೋಟ್ಯಾಂತರ ಶಿಶು ರಕ್ತ ಕಣಗಳು ಇರ್ಬೋದು, ಕೋಟ್ಯಾಂತರ ಯೌವನದ ರಕ್ತ ಕಣಗಳು ಇರ್ಬೋದು, ಕೋಟ್ಯಾಂತರ ಮುಪ್ಪಿನ ರಕ್ತ ಕಣಗಳು ಇರ್ಬೋದು, ಕೋಟ್ಯಾಂತರ ಇನ್ನೇನು ಸತ್ತೋಗ್ತಾ ಇರೋ ರಕ್ತ ಕಣಗಳು ಇರ್ಬೋದು. ಅದೇ ರೀತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನೋಡಿದ್ರೆ ಶಿಶು ನಕ್ಷತ್ರಗಳಿರಬಹುದು, ಯೌವನದ ನಕ್ಷತ್ರಗಳಿರಬಹುದು, ಮಧ್ಯ ವಯಸ್ಸಿನ ನಕ್ಷತ್ರಗಳಿರಬಹುದು. ನಮ್ಮ ಸೂರ್ಯ ಮಧ್ಯ ವಯಸ್ಸಿನ ನಕ್ಷತ್ರ. ಇಂದಲ್ಲ ನಾಳೆ ಅವನು ಬ್ಲಾಸ್ಟ್ ಆಗಿ ಹೊರಟೋಗ್ತಾನೆ, ವಿಸ್ಫೋಟವಾಗೋಗುತ್ತೆ. ಈಗ ಮಧ್ಯಮ ವಯಸ್ಸು ಆತನಿಗೆ. ಮಧ್ಯಮ ವಯಸ್ಸಂದರೆ ಮುಂದೆ ಏನಾಗ್ತಾನೆ, ಸೂರ್ಯ ವೃದ್ಧನಾಗ್ತಾನೆ, ಆಮೇಲೆ ಏನಾಗ್ತಾನೆ, ಸಿಡಿದು ಒಡೆದು ಹೋಗ್ತಾನೆ. ಈ ಥರ ಎಷ್ಟೋ ನಕ್ಷತ್ರಗಳು ಇಲ್ಲಿ ಹುಟ್ಟುತ್ತಿವೆ, ಸಾಯ್ತಿವೆ, ಬೆಳಿತಿವೆ. ಇದನ್ನು ಖಗೋಳ ವಿಜ್ಞಾನಿಗಳು ಪ್ರತಿದಿನ ನೋಡ್ತಾ ಇರ್ತಾರೆ ಆಕಾಶದಲ್ಲಿ. ಇದು ಸೈಕಲ್. ಇಷ್ಟು ಹೇಳ್ತಾ ಇನ್ನು ಸಮಯ ಮೀರುತ್ತೆ. ಬಟ್ ಗುಪ್ತ ಸಿದ್ಧಾಂತ ಮಾಡಲಿಕ್ಕೆ 3 ದಿನ ಬೇಕು, ಮಿನಿಮಮ್ 3 ಡೇಸ್. ನಾನು ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಇದರ ಮೊದಲನೆಯ ಮತ್ತು ಎರಡನೆಯ ಪ್ರತಿಪಾದನೆಯನ್ನು ನನ್ನ ಹಂತದಲ್ಲಿ ವಿಜ್ಞಾನ ತತ್ವ ಮತವನ್ನು ಬ್ಲೆಂಡ್ ಮಾಡಲಿಕ್ಕೆ, ಸಂಯೋಜನೆ ಮಾಡಿ ನಿಮಗೆ ನೀಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ನಿಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ಅನಂತ